ಭಾರತೀಯರಲ್ಲಿ ಪೇಟ ಇದೆಯಲ್ಲ, ಪೇಟ ತಂದಿದ್ದೀರಾ? ಪೇಟ ಇದೆ ನೋಡಿ. ಇರಿ ಕೊಡಬೇಡಿ ಮುಂದೆ ಈ ಕಡೆ ನಿಮಿಷ लक्ष्मी भाग्याद लक्ष्मी वारम्म नम्मनि सौभाग्याद लक्ष्मी वारम्म याद लक्ष्मी वारम्म ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲಿನ ನಾದವ ತೋರುತ್ತ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲಿನ ನಾದವ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಪೂಜೆಯ ವೇಳೆಗೆ ಬಚ್ಚಿದೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ವಾರಮ್ಮ ನಮ್ಮನಿ ಸೌಭಾಗ್ಯದ ಲಕ್ಷ್ಮೀ ವಾರಮ್ಮ ಕನಕ ದೃಷ್ಟಿಯ ಕರೆಯುತ್ತ ಬಾರಿ ಮನಕಾಮನೆಯ ಸಿದ್ಧಿಯ ತೋರೆ ಕನಕ ದೃಷ್ಟಿಯ ಕರೆಯುತ್ತ ಬಾರಿ ಮನಕಾಮನ ಸಿದ್ಧಿಯ ತೋರೆ ನರಕುಟಿ ಬೀಜದಿ ಹೊಳೆಯುವ ಜನಕರಾಯ ಅರಿಬೇಕ ದಿನಕಕ್ಕೂ ಉಳಿಯುವ ಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ವಾರಮ್ಮ ನಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಸ್ವಲ್ಪ ಸತ್ಪಡಿಸಿ ಅಕ್ಷತೆ ಆರತಿ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते नमस्ते अस्तु भगवन्
विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। ॐ बिन्दुत्रिकोणवसुकोणदशारयुग्मा मन्वस्त्रनागदळषोडशपत्रयुक्तं वृत्तत्रयञ्च धरणी सदनत्रयञ्च श्रीचक्रराजउदितहरदेवताः श्रीचक्रराजनिलया श्रीवक्त्रिपुरसुन्दरी श्रीशिवा शिवशक्त्यैक्यरूपिणी ललिताम्बिका। ಮೇಲೆ ಮೇಲೆ
कुरु मे गृहे श्री कल्याणवृद्धिं कुरु मे गृहे श्री विभूतिवृद्धिं कुरु मे गृहे श्री अम्मा सुवर्णरुष्टिं कुरु मे गृहे श्री सुधान्यवृद्धिं कुरु मे गृहे श्री कल्याणवृद्धिं कुरु मे गृहे श्री विभूतिवृद्धिं कुरु मे गृहे श्री लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु समस्तसन्मङ्गलानि भवन्तु ॐ शान्ति शान्ति शान्तिः हरि ओम तत्सत् सर्वं श्री जगदम्बार्पणमस्तु सर्वं श्री गुरुचरणार्पणमस्तु दुर्गा संस्थानಕ್ಕೆ ಜಯವಾಗಲಿ ಜಯವಾಗಲಿ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಜೈ ಶ್ರೀಮಾತಾ ಜೈ ಶ್ರೀಮಾತಾ ಕಡಲು ಅಪ್ಪಾಜಿ ಶ್ರೀಮಾತ ಹೃದಯ ಅಪ್ಪಾಜಿ ಕರುಣೆಯ ಕಡಲು ಅಪ್ಪಾಜಿ ಶ್ರೀಮಾತ ಹೃದಯ ಅಪ್ಪಾಜಿ 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 ಅಮ್ಮನ ಹೃದಯದ ಅಪ್ಪಾಜಿ 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 ಅಮ್ಮನ ಹೃದಯದ ಅಪ್ಪಾಜಿ ಕರುಣೆಯ ಕಡಲು ಅಪ್ಪಾಜಿ ಶ್ರೀಮಾತ ಹೃದಯ ಅಪ್ಪಾಜಿ ಮಂದ ಜೀವಾತ್ಮಕ್ಕೆ ಸಂತಸ ನೀಡುವ ಪ್ರಾಮಾಣಿಕ ಹೃದಯ ಅಪ್ಪಾಜಿ 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 ಅಮ್ಮನ ಹೃದಯದ ಅಪ್ಪಾಜಿ 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 ಅಮ್ಮನ ಹೃದಯದ ಅಪ್ಪಾಜಿ ಕಷ್ಟದ ಪರಿಹರಿಸಿ ಇಷ್ಟ ಕರುಣಿಸುವ ದಿವ್ಯ ಹೃದಯ ನಮ್ಮ ಅಪ್ಪಾಜಿ ಅಪ್ಪಾಜಿ ದೈವಿ ಹೃದಯದ ಅಪ್ಪಾಜಿ ಶ್ರೀ ಅಮ್ಮನ ಹೃದಯದ ಅಪ್ಪಾಜಿ 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 ಶ್ರೀ ಅಮ್ಮನ ಹೃದಯದ ಅಪ್ಪಾಜಿ ಸಿಗ್ನಲ್ ಬರಲ್ಲ. ಪ್ರೀತಿಯ ತುಂಬುವ ಮನುಜ ಮನುಜರ ಹೃದಯ ಅಪ್ಪಾಜಿ ಅಪ್ಪಾಜಿ ದೈವಿ ಹೃದಯದ ಅಪ್ಪಾಜಿ ಶ್ರೀ ಅಮ್ಮನ ಹೃದಯದ ಅಪ್ಪಾಜಿ ದೈವಿ ಹೃದಯದ ಅಪ್ಪಾಜಿ ಶ್ರೀ ಅಮ್ಮನ ಹೃದಯದ ಅಪ್ಪಾಜಿ ನಂಬರಿದ್ದವರಿಗೂ ನಂಬಿಕೆ ಕರುಣಿಸುವ ಅಪ್ಪಾಜಿ ಅಪ್ಪಾಜಿ ದೈವಿ ಹೃದಯದ ಅಪ್ಪಾಜಿ ಶ್ರೀ ಅಮ್ಮನ ಹೃದಯದ ಹಲೋ ಹಲೋ ಅಪ್ಪಾಜಿ. ಕೂತ್ಕೊಳ್ಳಿ ದೈವಿ ಹೃದಯದ ಅಪ್ಪಾಜಿ ಶ್ರೀ ಅಮ್ಮನ ಹೃದಯದ ಅಪ್ಪಾಜಿ ಇಹದಲ್ಲೂ ಸುಖ ಕರುಣಿಸಿ ಪರತಂತ್ರಗಳಿಗೆ ಸೆಳೆಯುವ ಅಪ್ಪಾಜಿ ಅಪ್ಪಾಜಿ
ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೆಳಗೆ ಕೂತ್ಕೊಳ್ಳಿ. ಯಾರು ಎದ್ದೇಳಬಾರ್ದು, ಎದ್ದೇಳಬಾರ್ದು. ನಗು ಮೊಗದಿ ಹರಸುತ್ತಿರೆ ಭಕ್ತಾದಿಗಳನ್ನು, ನಗು ಮೊಗದಿ ಹರಸುತ್ತಿರೆ ಭಕ್ತಾದಿಗಳನ್ನು. ಕಾಣುವರು ನಿಮ್ಮಲ್ಲಿ ದೇವಿಯ ರೂಪವನು, ಕಾಣುವರು ನಿಮ್ಮಲ್ಲಿ ದೇವಿಯ ರೂಪವನು, ಕಾಣುವರು ನಿಮ್ಮಲ್ಲಿ ದೇವಿಯ ರೂಪವನು. ದೈವಾಂಶ ಸಂಭೂತ ಎನ್ನುತ್ತಲಿ ಭಜಿಸುತ್ತಿರೆ, ಒಲಿದಿಹರು ಮಾತೆಯರು ಕಡುಹಿಹರು ನಿಮ್ಮನ್ನು. ಮನದ ಕಸವ ತೊಳೆದು ಭಕ್ತಿ ರಸ ತುಂಬೆ, ಕೋಟಿ ಸಂಖ್ಯೆಯಲ್ಲಿಂದು ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ. ಜನ, ಕೋಟಿ ಅಣ್ಣ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಭಕ್ತ ಜನ. ಅಪ್ಪಾದಿ ದರ್ಶನವ ಪಡೆದು ಪಾವನರಾಗೆ, ಹಲೋ ಕೂತ್ಕೊಳ್ಳಿ. ದರ್ಶನವ ಪಡೆದು ಪಾವನರಾಗೆ. ದೈವಾಂಶ ಸಂಭೂತ ಎನ್ನುತ್ತಲಿ ಭಜಿಸುತ್ತಿರೆ, ಕಾಣಲಾಗದು ಮನುಜನೇರದಲ್ಲಿ ದೇವರನು. ಸಂತಸವು ನಮಗಿಹುದು ಅವರ ಕಂಡಂತ, ಕೂತ್ಕೊಳ್ಳಿ. ಅವಧೂತ ರೂಪದಲ್ಲಿ ಅರವಿಂದಣ್ಣ, ಕುಂದ್ರಿಸು ಅವ್ರನ್ನೆಲ್ಲ. ಎದುರಿನಲಿ, ಅವಧೂತ ರೂಪದಲ್ಲಿ ಬಂದಿಯರು ಎದುರಿನಲಿ. ಭಕ್ತರನ್ನು ಹರಸುತ್ತ ಸಲಹಲು ಧರೆಗೆ, ಹಲೋ ಭಕ್ತರನ್ನು ಕೂತ್ಕೊಳ್ಳಿ. ಹರಸುತ್ತ ಸಲಹಲು ಧರೆಗೆ. ಕೂತ್ಕೊಳ್ಳಿ ಸರ್. ದೈವಾಂಶ ಸಂಭೂತ ಎನ್ನುತ್ತಲಿ ಭಜಿಸುತ್ತಿರೆ, ಭಕ್ತಿ ಮಾರ್ಗದ ನಿಷ್ಠೆ ಶ್ರದ್ಧೆಯನ್ನು ಕಂಡು ನೀಡಿಗಳು ಪರಾಶಕ್ತಿ ವರವನ್ನು ನಿಮಗಂದು. ಭಕ್ತಿ ಮಾರ್ಗದ ನಿಷ್ಠೆ ಶ್ರದ್ಧೆಯನ್ನು ಕಂಡು ನೀಡಿಗಳು ಪರಾಶಕ್ತಿ ಕೂತ್ಕೊಳ್ಳಿ ಅಣ್ಣ, ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ. ಎನ್ನುವ ಭಾವದಲ್ಲಿ ಭಕ್ತರೆಲ್ಲ ಸೇರುತ್ತಲಿ, ಎನ್ನುವ ಭಾವದಲ್ಲಿ ಭಕ್ತರೆಲ್ಲ ಸೇರುತ್ತಲಿ. ಭಕ್ತಿಯಲ್ಲಿ ಕೂತ್ಕೊಳ್ಳಿ, ಎದ್ದೇಳಬೇಡಿ, ಕೂತ್ಕೊಳ್ಳಿ. ಶ್ರೀಮಾತಾ ಅಪ್ಪಾಜಿಯ ಭಕ್ತಿಯಲ್ಲಿ ಭಜಿಸುವರು ಶ್ರೀಮಾತಾ ಅಪ್ಪಾಜಿಯ, ಶ್ರೀಮಾತಾ ಅಪ್ಪಾಜಿಯ. ಸರ್ ಕೂತ್ಕೊಳ್ಳಿ, ನಿಮ್ಮ ಜಾಗಕ್ಕೆ ಬರ್ತಾರೆ, ಕೂತ್ಕೊಳ್ಳಿ. ದೈವಾಂಶ ಸಂಭೂತ ಎನ್ನುತ್ತಲಿ ಭಜಿಸುತ್ತಿರೆ, ಹರಿಯುವುದು ಹೃದಯದಲ್ಲಿ ಭಕ್ತಿ ಭಾವ ಹೊರಲು. ನಗು ಮೊಗದಿ ಹರಸುತ್ತಿರೆ ಭಕ್ತಾದಿಗಳನ್ನು, ಕಾಣುವರು ನಿಮ್ಮಲ್ಲಿ ದೇವಿಯ ರೂಪವನು, ಕಾಣುವರು ನಿಮ್ಮಲ್ಲಿ ದೇವಿಯ ರೂಪವನು. ದೈವಾಂಶ ಸಂಭೂತ ಎನ್ನುತ್ತಲಿ ಭಜಿಸುತ್ತಿರೆ.
ಕೂತ್ಕೊಳ್ಳಿ. ಅಮೃತಹಸ್ತಾಯ ವಿದ್ಮಹೇ ಅಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಏನೆಂದು ಬಣ್ಣಿಪುದು ಏನೆಂದು ಕರೆಯುವುದು ಏನೆಂದು ಬಣ್ಣಿಪುದು ಏನೆಂದು ಕರೆಯುವುದು ಏನ ಬರೆದರು ಎನಗೆ ಸಾಲದೆನ್ನುವ ಭಾವ ಏನ ಬರೆದರು ಎನಗೆ ಸಾಲದೆನ್ನುವ ಭಾವ ಭಕ್ತರನ್ನು ಸೆಳೆಯುತ್ತಿಹ ಮೊಗದ ಕಾಂತಿಯನು ಶ್ರೀಮಾತೆ ಸುತರನ್ನು ಅಪ್ಪಾದಿಯೇ ವರನ್ನು ಶ್ರೀಮಾತೆ ಸುತರನ್ನು ಅಪ್ಪಾದಿಯೇ ವರನು ಏನೆಂದು ಬಣ್ಣಿಸುವುದು ಏನೆಂದು ಕರೆಯುವುದು ಏನೆಂದು ಬಣ್ಣಿಸುವುದು. ಜೈ ಶ್ರೀ ಮಾತಾ. ಜೈ ಶ್ರೀ ಮಾತಾ. ಜೈ ಶ್ರೀ ಮಾತಾ. Sit straight, take a long breath. ನೆಕ್ಕೆ ಕೂರು. ಮೂರ್ನಾಲ್ಕು ಸರಿ ನಿಧಾನಕ್ಕೆ ಉಸಿರಾಡು. ನಾನು ಓಂಕಾರ ಹೇಳಿ ನಿಲ್ಲಿಸಿದ ಮೇಲೆ ನೀನು ಹೇಳಿ ನಿಲ್ಲಿಸಿದ ಮೇಲೆ ನಾನು ಹೇಳ್ತೀನಿ. ಓಂ तन्नो विरजानन्द प्रचोदयात्. ॐ अमृतहस्ताय विद्महे महाशक्तिनेत्राय धीमहि तन्नो श्रीमाता अप्पाजि प्रचोदयात्. गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः. ಮೊದಲು ಮಾಡಬೇಕಾದ ಕೆಲಸ ಅಂದರೆ ನಮ್ಮ ತಂದೆ ತಾಯಿಗಳನ್ನು ಸ್ಮರಣೆ ಮಾಡಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ಕೊಡು. ನಮ್ಮ ಗುರುಗಳನ್ನು ಮನಸ್ಸಲ್ಲೇ ಸ್ಮರಣೆ ಮಾಡಿ ಆಶೀರ್ವಾದ ಕೊಡು. ಇದು ದಿನನಿತ್ಯ ಪ್ರಪ್ರಥಮವಾಗಿ ಮಾಡಬೇಕಾದ ಇದಕ್ಕೆ ಕೂತ್ಕೊಂಡು ನಿಮ್ಮ ತಂದೆ ತಾಯಿಗಳನ್ನು ಗುರುಗಳನ್ನು ಸ್ಮರಣೆ ಮಾಡಿ ಮನಸ್ಸಲ್ಲೇ ಅವರಿಗೆ ನಮಸ್ಕಾರವನ್ನು ಮಾಡಿ, ಇವತ್ತು ನಾನು ಇಲ್ಲಿ ಹೀಗೆ ಇರುವುದಕ್ಕೆ ಕಾರಣ ನೀವು ಅಂಥೇಳಿ ಅವರಿಗೆ ಕೃತಜ್ಞತಾಪೂರ್ವಕವಾಗಿ ನಮಸ್ಕಾರ ಕೂತ್ಕೋ. ಓಂ ಮಾತೃಭ್ಯೋ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ನನ್ನ ಎಲ್ಲ ಕೆಲಸ ಕಾರ್ಯಗಳು ಯಾವುದೇ ವಿಘ್ನ ಇಲ್ಲದಂತೆ ನಡೆಸಿಕೊಡು ಅಂತ ಹೇಳಿ ವಿಘ್ನ ವಿನಾಶಕ ವಿನಾಯಕನನ್ನ ಪ್ರಾರ್ಥನೆ ಮಾಡು. ಗಣಪತಿ ಪ್ರಾರ್ಥನೆ ಜೊತೆ ಹೇಳು. ವಕ್ರತುಂಡ ಮಹಾಕಾಯ
ಪ್ರತ್ಯಕ್ಷ ದೇವತ, ಕಣ್ಣಿಗೆ ಕಾಣುವ ದೇವರು ಯಾರಪ್ಪ ಅಂದರೆ ಸೂರ್ಯ. ಸೂರ್ಯನನ್ನ ಪ್ರಾರ್ಥನೆ ಮಾಡು. ಹೇಳ್ಕೊಟ್ಟ ಮೇಲೆ ಹೇಳು, ಓಂ ನಮಃ ಸೂರ್ಯಾಯ ಶಾಂತಾಯ, ಓಂ ನಮಃ ಸೂರ್ಯಾಯ ಶಾಂತಾಯ, ಸರ್ವರೋಗ ನಿವಾರಿಣೆ, ಸರ್ವರೋಗ ನಿವಾರಿಣೆ, ಆಯುರಾರೋಗ್ಯ ಐಶ್ವರ್ಯಂ, ಆಯುರಾರೋಗ್ಯ ಐಶ್ವರ್ಯಂ, ದೇಹಿ ಮೇ ದೇವ ಜಗತ್ಪತೆ ಸೂರ್ಯ. ಜಗತ್ಪತೆ ಸೂರ್ಯ. ಇನ್ನೊಂದ್ಸರಿ ಹೇಳು, ಓಂ ನಮಃ ಸೂರ್ಯಾಯ ಶಾಂತಾಯ, ಓಂ ನಮಃ ಸೂರ್ಯಾಯ ಶಾಂತಾಯ, ಸರ್ವರೋಗ ನಿವಾರಿಣೆ, ಸರ್ವರೋಗ ನಿವಾರಿಣೆ, ಆಯುರಾರೋಗ್ಯ ಐಶ್ವರ್ಯಂ, ಆಯುರಾರೋಗ್ಯ ಐಶ್ವರ್ಯಂ, ದೇಹಿ ಮೇ ದೇವ ಜಗತ್ಪತೆ ಸೂರ್ಯ. ಜಗತ್ಪತೆ ಸೂರ್ಯ. ಜಗನ್ಮಾತ್ಯ ಸ್ಮರಣೆ ಮಾಡು. ಜೊತೆಗೆ ಹೇಳು, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನೆ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಶರಣಾಗತ ದೀನಾಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. या देवी सर्वभूतेषु शक्तिरूपेण संस्थिता नमस्तस्यै 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 नमो नमः. या देवी सर्वभूतेषु शान्तिरूपेण संस्थिता नमस्तस्यै 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 नमो नमः. या देवी सर्वभूतेषु शान्तिरूपेण संस्थिता नमस्तस्यै 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 नमो नमः. या देवी सर्वभूतेषु श्रद्धारूपेण संस्थिता नमस्तस्यै 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 नमो नमः. या देवी सर्वभूतेषु लक्ष्मीरूपेण संस्थिता नमस्तस्यै 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 नमो नमः. या देवी सर्वभूतेषु चेतनेत्यभिधीयते नमस्तस्यै 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 नमो नमः. नमो देव्यै महादेव्यै शिवायै सततं नमः. नमः प्रकृत्यै भद्रायै प्रियतां प्रणतां स्मताम्. ಶ್ರೀಚಕ್ರ ಸ್ಮರಣೆ ಮಾಡು. ಒಂದೇ ಜೊತೆ ಹೇಳು. ಯಾಕೆಂದ್ರೆ ಗ್ರಂಥ ಕೊಟ್ಟಿರುವುದೇ ಶ್ರೀಚಕ್ರ ನಿಲಯ. ಬಿಂದು ತ್ರಿಕೋಣ ವಸುಕೋಣ ದಶಾರಯುಗ್ಮ ಮನ್ವಸ್ತ್ರನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂ ಚ ಧರಣಿ ಸದನತ್ರಯಂ ಚ ಶ್ರೀಚಕ್ರರಾಜ ಉದಿತ ಪರದೇವತಾಯಾಃ ಶ್ರೀಚಕ್ರರಾಜ ನಿಲಯ ಶ್ರೀಮತ್ತ್ರಿಪುರ ಸುಂದರಿ ಶ್ರೀ ಶಿವಾ ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ. ಮಹಾಲಕ್ಷ್ಮಿ ಸ್ಮರಣೆ ಮಾಡು. ಒಂದನೇ ಜೊತೆ ಹೇಳು. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ शङ्खचक्र
नमस्ते गरुडारूढे कोलासुरभयङ्करी सर्वपापहरे देवी महालक्ष्मी नमोऽस्तुते सर्वस्मै सर्ववरदे सर्वदुष्टभयङ्करी सर्वदुःखहरे देवी महालक्ष्मी नमोऽस्तुते सिद्धिबुद्धिप्रदे देवी भुक्तिमुक्तिप्रदायिनी मन्त्रमूर्ते सदा देवी महालक्ष्मी नमोऽस्तुते आद्यन्तरहिते देवी आद्यशक्ति महेश्वरी योगाग्ने योगसम्भूते महालक्ष्मी नमोऽस्तुते स्थूलसूक्ष्ममहारौद्रे महाशक्ति महोदरे महापापहरे देवी महालक्ष्मी नमोऽस्तुते पद्मासनस्थिते देवी परब्रह्मस्वरूपिणी परमेशी जगन्माता महालक्ष्मी नमोऽस्तुते श्वेताम्बरधरे देवी नानालङ्कारभूषिते जगत्स्थिते जगन्माता महालक्ष्मी नमोऽस्तुते महालक्ष्माष्टकस्तोत्रम् यः पठेत् भक्तिमान्यः सर्वसिद्धिमवाप्नोति राज्यं प्राप्नोति सर्वदा एककाले पठे नित्यं महापापविनाशनं द्विकालं यः पठे नित्यं धनधान्यसमन्वितः त्रिकालं यः पठे नित्यं महाशत्रुविनाशनं महालक्ष्मीर्भवे नित्यं प्रसन्नवरदा शुभो. ಲಕ್ಷ್ಮಿಯನ್ನ 4 ಹಂತದಲ್ಲಿ ಪ್ರಾರ್ಥನೆ ಮಾಡಬೇಕು. ಮೊದಲನೆಯದಾಗಿ ಕೇಳ್ಕೋಬೇಕು, ಅಮ್ಮ ಸರ್ವ ಮಾಂಗಲ್ಯಯುತಿಯಾಗಿ ಯಾವಾಗಲೂ ನನ್ನ ಮನೆಯಲ್ಲೇ ಇರುವುದು. ನೆಟ್ಟಿ ಕೂತ್ಕೋ, ಲಕ್ಷ್ಮಿಯನ್ನ ಒಂದ್ಸರಿ ಸ್ಮರಣೆ ಮಾಡು, ಪ್ರಾರ್ಥನೆ ಮಾಡಿ ಕೇಳ್ಕೋ. ಲಕ್ಷ್ಮೀ ದಿವ್ಯೈ ಗಜೇಂದ್ರೈ ಮಣಿಗಣಕಚಿತೈ ಸ್ನಾಪಿತ ಹೇಮಕುಂಭೈ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತ ಅಮ್ಮ ಮಹಾಲಕ್ಷ್ಮಿ ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣಕಚಿತೈ ಸ್ನಾಪಿತ ಹೇಮಕುಂಭೈ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತ. ಎರಡನೇ ಹಂತದಲ್ಲಿ ಅಪ್ಪಾಜಿಗೆ ಸಿದ್ಧಿಯಾಗಿರುವ 4 ಪ್ರಾರ್ಥನೆಗಳು ಹೇಳ್ಕೊಡ್ಬೇಕು. ಹೇಳು. ಸಂತಾನ ಲಕ್ಷ್ಮಿ ನಮಸ್ತೇಸ್ತು ಪುತ್ರ ಪೌತ್ರ ಪ್ರದಾಯಿನಿ ಸಂತಾನ ಲಕ್ಷ್ಮಿ ವಂದೇಹಂ ಪುತ್ರಾಂ ದೇಹಿ ಧನಂ ದೇಹಿ ಸರ್ವಕಾಮಾಶ್ಚ ದೇಹಿ ಮೇ. ಹಣಕಾಸಿನ ತೊಂದರೆ, ಉದ್ಯೋಗದ ತೊಂದರೆ, ವ್ಯಾಪಾರ ವ್ಯವಹಾರದ ತೊಂದರೆಗೆ ಪ್ರಾರ್ಥನೆ ಮಾಡು. ಧನಲಕ್ಷ್ಮಿ ನಮಸ್ತೇಸ್ತು ಸರ್ವದಾರಿದ್ರ್ಯ ನಾಶಿನಿ ಧನಂ ದೇಹಿ ಶ್ರಿಯಂ ದೇಹಿ ಸರ್ವಕಾಮಾಶ್ಚ ದೇಹಿ ಮೇ. ಇನ್ನೊಂದ್ಸರಿ ಹೇಳು.
ಧನಲಕ್ಷ್ಮಿ ನಮಸ್ತೆಸ್ತು ಧನಲಕ್ಷ್ಮಿ ನಮಸ್ತೆಸ್ತು ಸರ್ವದಾರಿದ್ರ್ಯನಾಶಿನಿ ಸರ್ವದಾರಿದ್ರ್ಯನಾಶಿನಿ ಧನಂ ದೇಹಿ ಶ್ರಿಯಂ ದೇಹಿ ಧನಂ ದೇಹಿ ಶ್ರಿಯಂ ದೇಹಿ ಸರ್ವಕಾಮಾಶ್ಚ ದೇಹಿ ಮೇ ಸರ್ವಕಾಮಾಶ್ಚ ದೇಹಿ ಮೇ. ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡು. ಆರೋಗ್ಯ ಲಕ್ಷ್ಮಿ ನಮಸ್ತೆಸ್ತು ಆರೋಗ್ಯ ಲಕ್ಷ್ಮಿ ನಮಸ್ತೆಸ್ತು ಸರ್ವರೋಗ ನಿವಾರಿಣಿ ಸರ್ವರೋಗ ನಿವಾರಿಣಿ ಆರೋಗ್ಯ ಲಕ್ಷ್ಮಿ ವಂದೇಹಂ ಆರೋಗ್ಯ ಲಕ್ಷ್ಮಿ ವಂದೇಹಂ ಆಯುರ್ದೇಹಿ ಶ್ರಿಯಂ ದೇಹಿ ಆಯುರ್ದೇಹಿ ಶ್ರಿಯಂ ದೇಹಿ ಸರ್ವಕಾಮಾಶ್ಚ ದೇಹಿ ಮೇ. ಸರ್ವಕಾಮಾಶ್ಚ ದೇಹಿ ಮೇ. ಇನ್ನೂ ಒಂದ್ಸರಿ ಹೇಳು. ಆರೋಗ್ಯ ಲಕ್ಷ್ಮಿ ನಮಸ್ತೆಸ್ತು ಆರೋಗ್ಯ ಲಕ್ಷ್ಮಿ ನಮಸ್ತೆಸ್ತು ಸರ್ವರೋಗ ನಿವಾರಿಣಿ ಸರ್ವರೋಗ ನಿವಾರಿಣಿ ಆರೋಗ್ಯ ಲಕ್ಷ್ಮಿ ವಂದೇಹಂ ಆರೋಗ್ಯ ಲಕ್ಷ್ಮಿ ವಂದೇಹಂ ಆಯುರ್ದೇಹಿ ಶ್ರಿಯಂ ದೇಹಿ ಆಯುರ್ದೇಹಿ ಶ್ರಿಯಂ ದೇಹಿ ಸರ್ವಕಾಮಾಶ್ಚ ದೇಹಿ ಮೇ. ಸರ್ವಕಾಮಾಶ್ಚ ದೇಹಿ ಮೇ. ಸಾಮಾನ್ಯ ಸಮಸ್ಯೆ ಮಕ್ಕಳು ಓದಲ್ಲ, ಓದಿದ ಮಕ್ಕಳಿಗೆ ಕೆಲಸ ಸಿಗಲ್ಲ. ಪ್ರಾರ್ಥನೆ ಮಾಡು ವಿದ್ಯಾಭ್ಯಾಸಕ್ಕಾಗಿ. ವಿದ್ಯಾಲಕ್ಷ್ಮಿ ನಮಸ್ತೆಸ್ತು ವಿದ್ಯಾಲಕ್ಷ್ಮಿ ನಮಸ್ತೆಸ್ತು ಬ್ರಹ್ಮ ವಿದ್ಯಾ ಸ್ವರೂಪಿಣಿ ಬ್ರಹ್ಮ ವಿದ್ಯಾ ಸ್ವರೂಪಿಣಿ ವಿದ್ಯಾಂ ದೇಹಿ ಕಲಾಂ ದೇಹಿ ವಿದ್ಯಾಂ ದೇಹಿ ಕಲಾಂ ದೇಹಿ ಸರ್ವಕಾಮಾಶ್ಚ ದೇಹಿ ಮೇ. ಸರ್ವಕಾಮಾಶ್ಚ ದೇಹಿ ಮೇ. ಇದು ಎರಡನೇ ಹಂತದ ಪ್ರಾರ್ಥನೆ. ಮೂರನೇ ಹಂತದಲ್ಲಿ ಲಕ್ಷ್ಮಿಯನ್ನ ಕೇಳ್ಕೋಬೇಕು. ಅಮ್ಮ ನೀನು ಸರ್ವಾರ್ಥ ಸಾಧಿಕೆ, ಎಲ್ಲವನ್ನ ಸಾಧಿಸಬಲ್ಲವಳು ನೀನು. ನಾನು ನನ್ನ ಜೀವನದಲ್ಲಿ ಎಲ್ಲವನ್ನು ಸಾಧಿಸುವುದಕ್ಕಾಗಿ ನೀನು ಯಾವಾಗಲೂ ನನ್ನ ಜೊತೆಯಲ್ಲೇ ಇರು. ಯಾಕೆಂದ್ರೆ ನೀನು ಸರ್ವಾರ್ಥ ಸಾಧಿಕೆ. ಜೊತೆಲಿ ಹೇಳು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಯ ನಾರಾಯಣಿ ನಮೋಸ್ತುತೆ. ಇದು ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡು ಮೂರನೇ ಹಂತ. ನಾಲ್ಕನೇ ಹಂತ, ಕೊನೆಯ ಹಂತದಲ್ಲಿ ಲಕ್ಷ್ಮಿಯನ್ನ ನಾವು ಏನಂತ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನ ಅಥರ್ವಣ ವೇದದಲ್ಲಿ ಲಕ್ಷ್ಮೀ ಹೃದಯ ರಹಸ್ಯದಲ್ಲಿ ಇದನ್ನು ಹೇಳಿದ್ದಾರೆ. ನಾಲ್ಕನ್ನ ಕೇಳ್ಕೊಂತ. ಒಂದು, ಸುವರ್ಣ ವೃಷ್ಟಿಂ ಕುರುಮೇ ಗೃಹೇಶಿ. ಎರಡು, ಸುಧಾನ್ಯ ವೃದ್ಧಿಂ ಕುರುಮೇ ಗೃಹೇಶಿ. ಮೂರು, ಕಲ್ಯಾಣ ವೃದ್ಧಿಂ ಕುರುಮೇ ಗೃಹೇಶಿ. ನಾಲ್ಕು, ವಿಭೂತಿ ವೃದ್ಧಿಂ ಕುರುಮೇ ಗೃಹೇಶಿ. ಹೇಳ್ಕೊಟ್ಟ ಮೇಲೆ ಹೇಳು ಒಂದ್ಸರಿ. ಸುವರ್ಣ ವೃಷ್ಟಿಂ ಸುವರ್ಣ ಋಷಿಂ ಕುರುಮೇ ಗೃಹೇಶಿ. ಕುರುಮೇ ಗೃಹೇಶಿ. ಸುಧಾನ್ಯ ವೃದ್ಧಿಂ ಸುಧಾನ್ಯ ವೃದ್ಧಿಂ ಕುರುಮೇ ಗೃಹೇಶಿ. ಕುರುಮೇ ಗೃಹೇಶಿ. ಕಲ್ಯಾಣ ವೃದ್ಧಿಂ ಕಲ್ಯಾಣ ವೃದ್ಧಿಂ ಕುರುಮೇ ಗೃಹೇಶಿ. ಕುರುಮೇ ಗೃಹೇಶಿ. ವಿಭೂತಿ ವೃದ್ಧಿಂ ವಿಭೂತಿ ವೃದ್ಧಿಂ ಕುರುಮೇ ಗೃಹೇಶಿ. ಕುರುಮೇ ಗೃಹೇಶಿ. ಇನ್ನೊಂದ್ಸರಿ ಹೇಳು. ಅಮ್ಮ ಸುವರ್ಣ ವೃಷ್ಟಿಂ ಸುವರ್ಣ ವೃಷ್ಟಿಂ ಕುರುಮೇ ಗೃಹೇಶಿ. ಕುರುಮೇ ಗೃಹೇಶಿ. ಸುಧಾನ್ಯ ವೃದ್ಧಿಂ ಸುಧಾನ್ಯ ವೃದ್ಧಿಂ ಕುರುಮೇ ಗೃಹೇಶಿ. ಕುರುಮೇ ಗೃಹೇಶಿ. ಕಲ್ಯಾಣ ವೃದ್ಧಿಂ ಕಲ್ಯಾಣ ವೃದ್ಧಿಂ ಕುರುಮೇ ಗೃಹೇಶಿ. ಕುರುಮೇ ಗೃಹೇಶಿ. ವಿಭೂತಿ
ವಿಭೂತಿವೃದ್ಧಿಂ ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀ ಗುರುವೇ ಗುರುವೇ ಶ್ರೀ ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಓಂ ಶಾಂತಿ 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 ಹರಿ ಓಂ ತತ್ಸತ್ ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು ಸರ್ವಂ ಶ್ರೀ ಗುರುಚರಣಾರ್ಪಣಮಸ್ತು. ಮನುಷ್ಯನಲ್ಲಿರುವ ಅತ್ಯಂತ ಪ್ರಬಲವಾದ ಶಕ್ತಿ ಯಾವುದು? ಯಾವುದು? ಮನುಷ್ಯನಲ್ಲಿರುವ ಅತ್ಯಂತ ಪ್ರಬಲವಾದ ಶಕ್ತಿ ಯಾವುದು? ಅವನ ಭಾವನೆಗಳು. ಭವಾನಿ, ಅದಕ್ಕೆ ಭವಾನಿ ಭಾವನಾಗಮ್ಯ. ಯದ್ಭಾವಂ, ನೀನೇನು ಭಾವಿಸ್ತೀಯ ಅದೇ ಮೋಸ್ಟ್ ಪವರ್ಫುಲ್ ಯಾವುದಪ್ಪ ಅಂದ್ರೆ ಭಾವನೆಗಳು. ಅದಕ್ಕೆ ಆಧ್ಯಾತ್ಮಿಕದಲ್ಲಿ ಎರಡೇ ಹಂತ. ಏನು? ಭಾವನೆಗಳ ಉನ್ನತೀಕರಣ ಮತ್ತು ಭಾವನೆಗಳ ದೈವೀಕರಣ. ಎಲಿವೇಶನ್ ಆಫ್ ಕಾನ್ಶಿಯಸ್ ಅಂಡ್ ಮೇಕ್ ಇಟ್ ಡಿವೈನ್. ದಟ್ಸ್ ಆಲ್. ಬೇರೆ ಎರಡು ಸ್ಟೆಪ್. ಏನೇ ನೀನು ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು, ತೀರ್ಥಯಾತ್ರೆ ಮಾಡಬಹುದು, ದಾನ ಧರ್ಮಗಳನ್ನು ಮಾಡಬಹುದು, ಆದರೆ ಭಾವನೆಗಳ ಉನ್ನತೀಕರಣ ಆಗದೇ ಇದ್ರೆ ಅದು ಆಧ್ಯಾತ್ಮಿಕತೆನೇ. ಯು ಹ್ಯಾವ್ ಟು ಎಲಿವೇಟ್ ಯುವರ್ ಕಾನ್ಶಿಯಸ್. ಈಗಿನ ಕಲ್ಕತ್ತಾ, ವೆಸ್ಟ್ ಬೆಂಗಾಲ್, ಆಗ ಬಂಗಾಲ, ಅಲ್ಲಿ ಒಂದು ಸಣ್ಣ ಗ್ರಾಮದಲ್ಲಿ ವಾಮಾರಪುರ, ಕ್ಷುದಿರಾಮ ಮತ್ತು ಚಂದ್ರಮಣಿ ದೇವಿ ಇರ್ತಕ್ಕಂಥ ಬ್ರಾಹ್ಮಣ ದಂಪತಿಗಳು, ಬಹಳ ಸಜ್ಜನರು, ದೈವಭಕ್ತರು. ಅವರ 4ನೆಯ ಮಗನೇ ಗದಾಧರ, ಮುಂದೆ ರಾಮಕೃಷ್ಣ ಪರಮಹಂಸ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತೀರ್ಕೊಂಡ್ಬಿಡ್ತಾರೆ. ಸುಮಾರು 12 ವರ್ಷ ಇರಬೇಕು ಗದಾಧರನಿಗೆ. ಅವರ ಅಣ್ಣ ರಾಮೇಶ್ವರ ಬಡತನ. ಅಲ್ಲಿ ಈಗ ಪರವಾಗಿಲ್ಲ, ಮುಂಚೆ ಎಲ್ಲ ಬ್ರಾಹ್ಮಣ ಅಂತ ಯಾರೂ ಹೇಳ್ತಿದ್ದಿಲ್ಲ, ಬಡ ಬ್ರಾಹ್ಮಣ ಅಂತ ಶುರುವಾಗ್ತಿದ್ದೆಲ್ಲ ಕಥೆಗಳಲ್ಲಿ. ಅಷ್ಟು ಬಡತನ. ಜೀವನ ಮಾಡಬೇಕು ಅಂತ ಹೇಳಿ ಕಲ್ಕತ್ತಾಗೆ ಬರ್ತಾನೆ ಅವರ ಅಣ್ಣ ರಾಮೇಶ್ವರ. ರಾಮೇಶ್ವರ ಬಂದವನು ಒಂದು ಸಂಸ್ಕೃತ ಪಾಠಶಾಲೆಯನ್ನು ತೆಗಿತಾನೆ ಮತ್ತು ಪೌರೋಹಿತ್ಯ, ಮದುವೆ ಮಾಡಿಸೋದು, ಗೃಹ ಪ್ರವೇಶ ಮಾಡಿಸೋದು ಎಲ್ಲ ಮಾಡಿಕೊಂಡು ಇರ್ತಾನೆ. ಅದೇ ಸಮಯದಲ್ಲಿ ಕಲ್ಕತ್ತಾದ ಗಂಗಾ ನದಿ ದಡದಲ್ಲಿರುವ ದಕ್ಷಿಣೇಶ್ವರದಲ್ಲಿ ಬೆಸ್ತರ ಮುಖ್ಯಸ್ಥೆ ರಾಣಿ ರಾಸ್ಮಣಿ ದೇವಿ ಬೃಹತ್ತಾದ ಭವ್ಯವಾದ ಕಾಳಿ ದೇವಸ್ಥಾನ ಕಟ್ಟಿಸಿದ್ದಾಳೆ. ಆದರೆ ಅಲ್ಲಿ ಪೂಜೆ ಮಾಡೋಕ್ಕೆ ಯಾವ ಬ್ರಾಹ್ಮಣರು ಹೋಗಲಿಲ್ಲ. ಆಗ ಜಾತಿ ಪದ್ಧತಿ ತುಂಬಾ ಇತ್ತು. ಅನ್ಯ ಜಾತಿಯವರು ಕಟ್ಟಿಸಿದಂತಹ ದೇವಸ್ಥಾನದಲ್ಲಿ ಬ್ರಾಹ್ಮಣರು ಪೂಜೆ ಮಾಡೋ ಹಾಗಿಲ್ಲ ಅಂತ ಹೇಳಿ ಯಾರೂ ಹೋಗಲಿಲ್ಲ. ಈ ವಿಚಾರ ರಾಮೇಶ್ವರನಿಗೆ ತಿಳಿದಾಗ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ, ಇಲ್ಲ ಅದರಲ್ಲಿ ಯಾವುದೇ ಥರ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ ಅಂತ ಹೇಳಿ ಅವನು ನಾ ಮಾಡ್ತೀನಿ ಅಂತ ಹೋಗ್ತಾನೆ. ಕಾಳಿ ದೇವಾಲಯದ ಮೊದಲನೆಯ ಪೂಜಾರಿ ಯಾರಪ್ಪ ಅಂದರೆ ರಾಮೇಶ್ವರ, ರಾಮಕೃಷ್ಣ ಪರಮಹಂಸರ ಅಣ್ಣ. ಆದರೆ ಪೂಜೆನೂ ಮಾಡಿಕೊಂಡು ಪೌರೋಹಿತ್ಯನೂ ಮಾಡೋದು ಬಹಳ ಕಷ್ಟ. ಹಾಗಾಗಿ ತಮ್ಮ ಗದಾಧರನನ್ನು ಕರೆಸಿಕೊಂಡು ಅವನು ಕಾಳಿ ದೇವಾಲಯದ ಪೂಜೆ ಮಾಡುವಂತ ಬಿಡ್ತಾನೆ. ರಾಮೇಶ್ವರ ಪೂಜೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು ಯಾರಪ್ಪ ಅಂದ್ರೆ ಪೂಜಾರಿ ರಾಮಕೃಷ್ಣ. ಪೂಜೆ ಮಾಡ್ತಾ ಇದ್ದ ಎಲ್ಲರ ಹಾಗೆ ಅಭಿಷೇಕ ಮಾಡೋದು, ನೈವೇದ್ಯ ಮಾಡೋದು, ಅಲಂಕಾರ ಮಾಡೋದು, ಗಂಧದ ಕಡ್ಡಿ ಹೆಚ್ಚೋದು ಎಲ್ಲ ಮಾಡ್ತಾ ಇದ್ದ. ಹಾಗೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಪೂಜಾರಿ ರಾಮಕೃಷ್ಣನಾಗಿ ಹೊರಟೋಗ್ಬಿಡ್ತಾ ಇದ್ದ. ಈ ಪೂಜಾರಿ ರಾಮಕೃಷ್ಣ ಪರಮಹಂಸ ಆಗಿದ್ದ ಹೇಗೆ?
ಅದು ಬಹಳ ಕುತೂಹಲವಾದ. ಈ ಪೂಜೆ ಮಾಡ್ತಾ ಮಾಡ್ತಾ ಈ ರಾಮಕೃಷ್ಣನಿಗೆ ಅನ್ನಿಸ್ತು, ಸಣ್ಣದಾಗಿ ಮನಸ್ಸಲ್ಲಿ ಒಂದು ಶುರುವಾಯಿತು, ನಾನು ಈ ಪೂಜೆ ಮಾಡ್ತೀನಲ್ಲ, ಯಾರು ಈ ಕಾಳಿ? ನಾ ಪೂಜೆ ಮಾಡ್ತಿದ್ದೀನಲ್ಲ, ಯಾರು ಈ ಕಾಳಿ? ಇವಳೊಂದು ಬರೀ ವಿಗ್ರಹನ ಅಥವಾ ಒಂದು ಮಹಾ ಚೈತನ್ಯವ? ಒಂದು ವೇಳೆ ಇವಳು ಬರೀ ವಿಗ್ರಹನೇ ಆದ್ರೆ ನಾನು ಯಾಕೆ ಇವಳು ಪೂಜೆ ಮಾಡಬೇಕು? ಈ ಒಂದು ಪ್ರಶ್ನೆ ಮನಸ್ಸಿನ ಶುರುವಾಯಿತು. ಮುಂದೆ ಇದು ಬೃಹದಾಕಾರವಾಗಿ ಬೆಳೀತು. ಏ ಕಾಳಿ, ಹೇಳು ನೀನು ಯಾರು ಅಂತ? ನೀನು ಬರೀ ಒಂದು ವಿಗ್ರಹನ ಅಥವಾ ಒಂದು ಮಹಾ ಚೈತನ್ಯವ? ಒಂದು ವೇಳೆ ನೀನು ವಿಗ್ರಹನೇ ಆದ್ರೆ ನಾನು ಯಾಕೆ ನೀನು ಪೂಜೆ ಮಾಡಬೇಕು? ಈ ಒಂದೇ ಒಂದು ಪ್ರಶ್ನೆ ಪೂಜಾರಿ ರಾಮಕೃಷ್ಣರನ್ನ ರಾಮಕೃಷ್ಣ ಪರಮಹಂಸರನ್ನಾಗಿ ಮಾಡಿದ್ದ ಒಂದೇ ಪ್ರಶ್ನೆ, ಏ ಕಾಳಿ, ಹೇಳು ನೀನು ಯಾರು ಅಂತ? ನೀನು ಬರೀ ವಿಗ್ರಹನ ಅಥವಾ ಮಹಾ ಚೈತನ್ಯವ? ಕಂಡ್ಕೊಂಡ್ರು ಅವಳು ಯಾರು ಅಲ್ಲ, ಅಮ್ಮ. ಮುಂದೆ ರಾಮಕೃಷ್ಣರು ಒಂದು ಪ್ರಶ್ನೆ ಕೇಳ್ತಾರೆ, ನನ್ನಲ್ಲ ನಿನ್ನನ್ನ, ನೀನು ಉತ್ತರ ಹೇಳಬೇಕೀಗ. ಒಬ್ಬ ತಾಯಿ ಅಡಿಗೆ ಮಾಡ್ತಾ ಇದ್ದಾಳೆ, ಸ್ಟವ್ ಹಚ್ಚಿ ಅನ್ನಕ್ಕಿಟ್ಟಿದ್ದಾಳೆ, ಅನ್ನ ಕುದೀತಾ ಇದೆ. ತೊಟ್ಲಲ್ಲಿ ಮಲಗಿಸಿದ 8 ತಿಂಗಳ ಅವಳ ಮಗು ಎದ್ದು ಜೋರಾಗಿ ಅಳಕ್ ಶುರು ಮಾಡುತ್ತೆ. ಈಗ ತಾಯಿ ಏನ್ ಮಾಡ್ತಾಳೆ ಅಂತ ಕೇಳ್ತಾರೆ. ಮಗು ಪಾಡಿ ಮಗು ಅಳ್ತಾ ಇರಿ, ಎಲ್ಲ ಅನ್ನ ಎಲ್ಲ ಆದ್ಮೇಲೆ ಸ್ಟವ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿಟ್ಟು ಹೋಗಿ ಮಗು ಎತ್ಕೋತಾಳ, ಅಥವಾ ಮಗು ಅಳುತ್ತಿದೆ ಅಂತ ಗೊತ್ತಾದಾಗ ಅನ್ನದ ಸ್ಟವ್ನ ಆಫ್ ಮಾಡಿ ಹೋಗಿದ ತಕ್ಷಣ ಮಗು ಎತ್ಕೋತಾಳ ಅಂತ ಕೇಳ್ತಾರೆ ಪರಮಹಂಸರು. ನೀನೇನ್ ಮಾಡ್ತಿ? ಎಲ್ಲ ತಾಯಿಯಂದು ಒಬ್ಬ ಸಾಮಾನ್ಯ ತಾಯಿ ಕೂಡ ಮಗು ಅಳುತ್ತಿದೆ ಎಂದಾಗ ಅನ್ನ ಏನಾಯ್ತು ಅಂತ ನೋಡಲ್ಲ, ಸ್ಟವ್ ಆಫ್ ಮಾಡಿ ಹೋಗಿ ಮಗು ಎತ್ಕೋತಾಳೆ, ಅವಳೇ ನಿಜವಾದ ತಾಯಿ. ಒಬ್ಬ ಸಾಮಾನ್ಯ ತಾಯಿ ತನ್ನ ಮಗುನ ಹೀಗೆ ನೋಡ್ಕೋಬೇಕಾದ್ರೆ ನಾವು ಜಗನ್ಮಾತೆಯನ್ನ ಅಮ್ಮ ಅಂತ ಕರಿತೀವಲ್ಲ, ಅವಳಿಗೆ ನಮ್ಮ ಕಷ್ಟ ಕಾಣಲ್ವಾ? ನಮ್ಮ ಕಣ್ಣೀರು ಗೊತ್ತಾಗಲ್ವಾ? ನಮ್ಮ ನೋವು ಅವಳಿಗೆ ಅರ್ಥ ಆಗಲ್ವಾ? ಅಯ್ಯೋ, ಇದ್ರ ಪ್ರಾರಬ್ಧ ಕರ್ಮ ಅಂತ ಎಲ್ಲೋ ತಿರ್ಕೊಂಡು ನಿಂತ್ಕೊಬಿಟ್ಟಾಳ. ಮುಂದೆ ರಾಮಕೃಷ್ಣರು ಬಹಳ ಕಟುವಾಗಿ ಪ್ರಶ್ನೆ ಮಾಡ್ತಾರೆ. ಒಂದು ವೇಳೆ ಯಾವ ಜಗನ್ಮಾತೆಯನ್ನ ನಾವು ಅಮ್ಮ ಅಂತ ಕರಿತೀವೋ ಅವಳಿಗೆ ನನ್ನ ಕಷ್ಟ ಗೊತ್ತಾಗದೇ ಇದ್ರೆ, ನನ್ನ ಕಣ್ಣೀರು, ನನ್ನ ವ್ಯಥೆ, ನನ್ನ ನಿರಾಸೆ ಅವಳಿಗೆ ಗೊತ್ತಾಗದೇ ಇದ್ರೆ, ಅವಳು ಒಬ್ಬ ಸಾಮಾನ್ಯ ತಾಯಿಗಿಂತ ಕಡಿಮೆ ಆಗ್ಬಿಡ್ತಾಳಲ್ವಾ? ಈಗೊಬ್ಬ ಸಾಮಾನ್ಯ ತಾಯಿಗಿಂತ ಕಡಿಯಾದವಳನ್ನ ನಾನು ಹೇಗೆ ಅಮ್ಮ ಅಂತ ಕರೀಲಿ ಅಂತ ಹೇಳಿದ ರಾಮಕೃಷ್ಣರು ತಕ್ಷಣ ಉತ್ತರ ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ಇದು ಹಾಗಾಗೋಕ್ಕೆ ಸಾಧ್ಯವೇ ಇಲ್ಲ. ಅವಳು ಅಮ್ಮ, ನನ್ನ ಕಣ್ಣೀರು ಕಾಣತ್ತೆ, ನನ್ನ ನೋವು ಗೊತ್ತಾಗತ್ತೆ, ನನ್ನ ವ್ಯಥೆ ಗೊತ್ತಾಗತ್ತೆ, ನನ್ನ ನಿರಾಸೆ ಗೊತ್ತಾಗತ್ತೆ. ಇದ್ದೇ ಇದ್ದಾಳೆ ಅವಳು, ಬರ್ತಾಳೆ, ಒಂದು ಮಗು ಹೆದರಬೇಡ ನಾನಿದ್ದೀನಿ ಅಂತ ಕೈ ಹಿಡಿದು ಎತ್ಕೋತಾಳೆ. ಇದು ಪರಮ ಸತ್ಯ ಅಂತ ಹೇಳಿ ಜಗತ್ತಿಗೆ ತೋರಿಸಿಕೊಟ್ಟಿದ್ದ ಮಹಾಪುರುಷ ರಾಮಕೃಷ್ಣ ಪರಮಹಂಸ. ಇದೇ ಜಾಡನ ಹಿಡಿದು 30 ವರ್ಷಗಳ ಸಾಧನೆಯ ನಂತರ ನಾವು ಹೊರಟಾಗ ಇದನ್ನೇ ಹಿಡಿದು ಹೊರಟಿದ್ದು. ನಾವು ಅಮ್ಮ ಅಂತ ಕರಿತೀವಲ್ಲ, ಅವಳು ನಮಗೆ ರೆಸ್ಪಾಂಡ್ ಮಾಡಬೇಕಲ್ವಾ, ನಮಗೆ ಪ್ರತಿಸ್ಪಂದಿಸ್ಬೇಕಲ್ವಾ? ಹಾಗಾದ್ರೆ ಯಾಕೆ ಪ್ರತಿಸ್ಪಂದಿಸ್ತಾ ಇಲ್ಲ ಅಂದ್ರೆ, ಫಾರ್ ಎವರಿ ಸ್ಟಿಮ್ಯುಲೇಟ್ ದೇರ್ ಇಸ್ ಎ ರೆಸ್ಪಾನ್ಸ್. ವಿತೌಟ್ ಎ ಸ್ಟಿಮ್ಯುಲೈ ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ಎ ರೆಸ್ಪಾನ್ಸ್. ಸ್ಪಂದನ ಇದ್ರೆ ಮಾತ್ರವೇ ಪ್ರತಿಸ್ಪಂದನ ಬರುತ್ತೆ. ಸ್ಪಂದನವೇ ಸರಿಯಾಗಿ ಹೋಗದೆ ಇದ್ರೆ ಪ್ರತಿಸ್ಪಂದನ ಹೇಗೆ ಬರುತ್ತೆ? ಅಲ್ಲಿಗೆ ನಾವು ಮಾಡುವ ಸ್ಪಂದನ ಕರೆಕ್ಟ್ ಆಗಬೇಕು. ಇದನ್ನ ಜಾಡನ್ನ ಹಿಡಿದು ಹೊರಟಿದ್ದು ಕಳೆದ 5 ವರ್ಷಗಳ. ಒಂದು ಕೈಯಲ್ಲಿ ನಿನ್ನ ಹತ್ರ ಚೆಂಡಿದೆ, ಗೋಡೆಗೆ ಹೊಡಿತೀಯ, ಗೋಡೆಗೆ ಹೊಡೆಯುವುದು ಸ್ಪಂದನ, ವಾಪಸ್ ಬರೋದು ಪ್ರತಿಸ್ಪಂದನ. ನೀನು ಗೋಡೆಗೆ ಹೊಡೆದ ಚೆಂಡು ವಾಪಸ್ ಬರುತ್ತೆ, ನಾಳೆ ಅಲ್ಲ ಇವತ್ತು, ಇವತ್ತಲ್ಲ ಈಗಲೇ. ಹಾಗೆ ನೀನು ಮಾಡುವ ಸ್ಪಂದನ, ತಾಯಿಗೆ ಮಾಡುವ ಸ್ಪಂದನ ಪ್ರತಿಸ್ಪಂದನವಾಗಿ ಬರುತ್ತೆ. ನೀನು 30 ವರ್ಷಗಳ ಕಾಲ ತಪಸ್ಸು ಮಾಡಿದ ನಂತರ ಒಂದು ದಿನ ಬಂದು, ಮಗು
ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಏನು ವರ ಬೇಕು ಕೇಳಿಕೊ ಅಂತ ಹೇಳಲ್ಲ. ಇದು ಬರೀ ಟಿವಿ ಸೀರಿಯಲ್ಗಳಲ್ಲಿ, ಪಿಕ್ಚರಲ್ಲಿ, ಸಿನಿಮಾದಲ್ಲಿ ಮಾತ್ರ ಸತ್ಯ. ಆದರೆ ನಿತ್ಯ ಜೀವನದಲ್ಲಿ ನಮ್ಮ ಕ್ಷಣ ಕ್ಷಣಕ್ಕೆ ಅವಳು ಪ್ರತಿಸ್ಪಂದಿಸ್ತಾಳೆ. ನೀನು ಎಸೆದ ಚೆಂಡು ವಾಪಸ್ ಬರುತ್ತೆ, ನಾಳೆ ಅಲ್ಲ ಇವತ್ತೇ, ಇವತ್ತಲ್ಲ ಈಗಲೇ, ಹಾಗೆ ಪ್ರತಿಸ್ಪಂದಿಸ್ತಾಳೆ. ಇದು ಸತ್ಯವಾ ಅಂತ ಹುಡುಕಕ್ಕೆ ಹೊರಟಿತ್ತು ಈ ಅಪ್ಪಾಜಿ. ಕಂಡಿದ್ದು ಲಕ್ಷಾಂತರ ಜನರ ಜೀವನದಲ್ಲಿ ನಂಬಲಸದಳವಾಗಿ ತಾಯಿ ಸ್ಪಂದನೆಯನ್ನ ಮಾಡ್ತಾ ಹೋಗ್ತಾರೆ. ಲಕ್ಷಾಂತರ ಜನರ ಜೀವನದಲ್ಲಿ ಏನು ಆಗುವುದೇ ಇಲ್ಲ ಅಂತ ಕೊಡುತ್ತೆ, ಅದನ್ನ ತಾಯಿ ಮಾಡಿ ತೋರಿಸ್ತಾ ಇರ್ತಾರೆ. ನಾನಿದ್ದೀನಿ ಕಂದ, ಹೆದರು ಬೇಡ ಅಂತ ಹೇಳಿ ಕೈ ಹಿಡಿದು ಎತ್ತುತ್ತಾಳೆ. ಸಾವಿರಾರು ಜನಕ್ಕೆ ನೆನ್ನೆನೂ ಯಾರು ಹೇಳ್ತಿದ್ರು, ಕ್ಯಾನ್ಸರ್ 4th ಸ್ಟೇಜು. ಈ ಸರಿ ಅಪ್ಪಾಜಿ ವರದಂತೆ ಆಗಿದ್ದು ಫೆಬ್ರವರಿ 18ನೇ ತಾರೀಕು ಗದಗಲ್ಲಿ. ಆಸ್ಟ್ರೇಲಿಯಾದಿಂದ ಬಂದಿದ್ರು ರೋಹನ್ ಅಂತ ಹೇಳಿ. ಕ್ಯಾನ್ಸರ್ 4th ಸ್ಟೇಜ್ ಆಗಿ ಅಲ್ಲಿ ಡಾಕ್ಟರ್ ಹೇಳ್ಬಿಟ್ಟಿದ್ರು, ಕಿಮೋಥೆರಪಿ ರೇಡಿಯೇಷನ್ ಎಲ್ಲ ಇಲ್ಲ, ಆಗೋಯ್ತು ಇವರು ಮ್ಯಾಕ್ಸಿಮಮ್ ಅನ್ನೋದು 5 months. ಸಾರಿ ಹೇಳ್ಬಿಟ್ಟು ಅವರ ಹೆಂಡತಿ ಮತ್ತು ಇವರು ಅಪ್ಪಾಜಿಯನ್ನ ಕಾಂಟ್ಯಾಕ್ಟ್ ಮಾಡಿ ಆಶೀರ್ವಾದ ತಗೊಂಡು ಹೇಳಿಕೆಲ್ಲ ಮಾಡಿದ ಮೇಲೆ ಮತ್ತೆ 5 ತಿಂಗಳು ಮಾತ್ರ ಇರ್ತಾರೆ ಅಂದಿದ್ದು. 5 ತಿಂಗಳಿಗೆ ಸತ್ತೇ ಹೋಗಲಿಲ್ಲ. 7ನೇ ತಿಂಗಳಿಗೆ ಯಾಕೆ ಇನ್ನೂ ಸಾಯಲಿಲ್ಲ ಅಂತ ಡಾಕ್ಟರ್ ಹತ್ರ ಹೋದ್ರೆ, ಡಾಕ್ಟರ್ MRI ಅಲ್ಲಿದ್ದು MRI ಸ್ಕ್ಯಾನ್ ಎಲ್ಲ ಮಾಡಿ ಹೇಳ್ತಾರೆ, ಇವರು ಕ್ಯಾನ್ಸರ್ ಇಂದ ಮುಕ್ತರಾಗಿದ್ದಾರೆ ಅಂತ ಹೇಳಿಲ್ಲ, ಇವರಿಗೆ ಕ್ಯಾನ್ಸರಿನ ಯಾವ ಸಿಂಪ್ಟಮ್ಸ್ ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅವಳು ಹೆಂಡತಿ ಹಾಗೆ ಕೇಳ್ಕೊಂಡಿದ್ದು, ಅಪ್ಪ ನಾವು ಆಸ್ಟ್ರೇಲಿಯಾದಲ್ಲಿ ಒಂದು ಮನೆ ತಗೋಬೇಕು. ಹೆಂಡತಿನ ಸಹಜವಾದ ಆಸೆ, ತಪ್ಪೇನಿಲ್ಲ. ಅಪ್ಪ ಆ ಮನೆಗೆ ನೀವೊಂದ್ಸರಿ ಪಾದಾರ್ಪಣೆ ಮಾಡಬೇಕು. ಈಗ ಕಳೆದ 4ನೇ ತಿಂಗಳ ಹಿಂದೆ 3 ತಿಂಗಳ ಹಿಂದೆ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಾಗ ಸಿಡ್ನಿನಲ್ಲಿ ಅವ್ರ ಮನೆಗೂ ಹೋಗಿ ಆಶೀರ್ವಾದ ಮಾಡಿದ್ರು. ಇದು ಬರೀ ಕಥೆಗಳಲ್ಲ, ನಡೆದು ಹೋಗ್ತಾ ಇರ್ತಕ್ಕಂಥ ಅದನ್ನ ಬೇಕಾದಷ್ಟು ನಡೀತಾ ಇರುತ್ತೆ. ಆಕ್ಸಿಡೆಂಟ್ ಆಗಿತ್ತು, ವಿನಾಯಕ ಅಂತ ಹೇಳಿ ಕಡೂರು ಇದೆಲ್ಲ ನೀವು ಕೇಳ್ತಾ ಇರ್ಬೇಕು. ಅದು ಕೇಳಿದ್ರೆ ಗೊತ್ತಾಗತ್ತೆ ಏನು ಅಪ್ಪಾಜಿ ಏನು ಅಂತಲ್ಲ, ಅವಳು ಯಾರು ಅಂತ. ಯಾರು? ನಿನ್ನಮ್ಮ. ಕೇಳ್ಬೇಕು ಇದನ್ನೆಲ್ಲ. ಅದಕ್ಕೆ ಗ್ರೂಪಲ್ಲಿ ಇದೆಲ್ಲ ಕಳಿಸ್ತಾ ಇರತ್ತೆ. ಯಾಕೆ ಕಳಿಸ್ತಿರತ್ತೆ ಅಂದ್ರೆ ಅವಳು ಯಾರು ಅಂತ ಗೊತ್ತಾಗ್ತಾ ಇರ್ಬೇಕು ನಿನಗೆ. ನೀನು ಅನ್ಕೊಂಡ್ ಹಾಗಲ್ಲ, ಅವಳು ಬರೀ ಪೂಜೆ ಮಾಡಿಸ್ಕೊಳಕ್ಕಲ್ಲ ಅವಳು ಇರೋದು, ನಿನ್ನ ಜೊತೆ ಇರ್ತಾಳೆ. ಮಗು ಅಂತ ಬರ್ತಾಳ. ಇದು ಕಥೆನಾ, ಭ್ರಮೆನ, ಕಲ್ಪನೆನ ಅಲ್ಲ, ಇದು ಸತ್ಯ ಅನ್ನೋದು ನಿನ್ನ ಹೃದಯಕ್ಕೆ ಗೊತ್ತಾಗ್ಬೇಕು ಅಂತ ಇದೆಲ್ಲ ಹೋಗ್ತಾ ಇರುತ್ತೆ ಗ್ರೂಪಲ್ಲಿ ಇದ್ದಾಗ. ಅವ್ರಿಗೆ ಆಕ್ಸಿಡೆಂಟ್ ಆಗಿ ಸ್ಕಲ್ ಹೊರಗೆ ಬಂದ್ಬಿಟ್ಟಿದೆ. ತೆಗೆದದನ್ನ ಫ್ರಿಜ್ಜಲ್ಲಿ ಇಟ್ಟಿದ್ರು. 10 ದಿನ ಆಗಿದೆ, ಕೋಮಾದಲ್ಲಿದ್ರು. ಆಯ್ತು, ಕರ್ಕೊಂಡು ಹೋಗಿ ಅಂತ ಹೇಳಿಲ್ಲ ಡಾಕ್ಟ್ರು ಬೆಂಗಳೂರಲ್ಲಿ, ತಗೊಂಡು ಹೋಗಿ ಅಂತ ಹೇಳಿದ್ರು. ಅವಳು ಅಷ್ಟು ಕರೆದು ಗೋಳಾಡಿ ಅಷ್ಟೊತ್ತಿಗೆ ಅಪ್ಪಾಜಿಯ ಸಂಪರ್ಕದಲ್ಲಿ ಇದ್ದು ಅವತ್ತು ಫೋನ್ ಮಾಡಿ, ಅಪ್ಪ ನನ್ನ ಮಾಂಗಲ್ಯ ಭಾಗ್ಯವನ್ನ ಕೊಡಪ್ಪ, ನನ್ನ ಮಾಂಗಲ್ಯ ಉಳಿಸುತ್ತ ಬಿದ್ದು, ಏನು ಮಾಡಬೇಡ ಮಗಳೇ, ಅಪ್ಪ ಇಲ್ಲ ಹೆದರ್ಬೇಡ ಅಂತ ಹೇಳಿ ಅಪ್ಪ ಅಷ್ಟೇ ಫೋನ್ ಮಾಡಿದ್ರು. ಅಷ್ಟು ಹೇಳಿ ಫೋನ್ ಇಡು ಹೊತ್ತಿಗೆ ಅವ್ರ ಕೈಕಾಲು ಅಲ್ಲಾಡ್ಸಕ್ಕೆ ಶುರು ಮಾಡಿ. ಡಾಕ್ಟ್ರು ಓಹೋ ಮೆಡಿಸನ್ಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಬಹಳ ಸಂತೋಷ. ಇದೆಲ್ಲ ಅದರೊಳಗಿದೆ, ಯೂಟ್ಯೂಬಲ್ಲಿ ಇದೆ, ಕೇಳು ಅವರವ್ರ ಎಕ್ಸ್ಪೀರಿಯನ್ಸ್. ಆಮೇಲೆ ಅವರು ಟ್ರೀಟ್ಮೆಂಟ್ ನಿಲ್ಲಿಸ್ಬಿಟ್ಟಿದ್ರು, ಯಾಕಂದ್ರೆ ರೆಸ್ಪಾಂಡೇ ಮಾಡ್ತಿರ್ಲಿಲ್ಲ ಮೆಡಿಸನ್ಗೆ. ಯಾವಾಗ ಮೆಡಿಸನ್ಗೆ ರೆಸ್ಪಾಂಡ್ ಮಾಡ್ತಿದ್ರೆ ಮಾಡಿದ್ರು. ಕೊನೆಗೆ ಹೇಳಿದ್ರು 2 ಆಪರೇಷನ್ ಆಗಬೇಕು, 2 ತಿಂಗಳಾಗತ್ತೆ. ಅದಾದ್ಮೇಲೆ 1 ವರ್ಷ ಆದ್ಮೇಲೆ ಅವ್ರು ಎಚ್ಚೆತ್ಕೋತಾರೆ. ಆದ್ರೆ ಹಳೇದು ಯಾವುದು ಅವರಿಗೆ ಜ್ಞಾಪಕಕ್ಕೆ ಬರಲ್ಲ ಅಂತ. ಮತ್ತೆ ಅದೇ ಸಂಪರ್ಕ, ಅದೇ ಹರಿದ್ರಾಮೃತ ಅಪ್ಪಾಜಿ ಕೊಟ್ಟಿದ್ದು, ಅದೇ 20 ರೂಪಾಯಿ ನೋಟು, ಅದೇ ಅಪ್ಪಾಜಿ ಕಳಿಸಿದ ದೇವಿ ಕವಚ, ಇದೆಲ್ಲ ಸಿಸ್ಟಮೆಟಿಕ್ ಆಗಿ ಮಾಡಿದ್ರಿಂದ 1 ತಿಂಗಳಿಗೆ ಆಪರೇಷನ್ನು ಆಯಿತು. ಮತ್ತೆ ಅವರು ಡಿಸ್ಚಾರ್ಜ್ ಆಗೋ ಬಂದರು. ಒಂದೇ ಒಂದು ಚೂರು ಮರವು ಕೂಡ ಇಲ್ಲ. ಅವರು ಪುರೋಹಿತರು ಬಂದು ದುರ್ಗಾ ಸಂಸ್ಥಾನದಲ್ಲಿ ದುರ್ಗಾ ಸೂಕ್ತವನ್ನೆಲ್ಲ ಹೇಳಿ ಅಪ್ಪಾಜಿ ಅಂತ ನಮಸ್ಕಾರ ಮಾಡೋದು. ಇದು ಹೇಳ್ತಾ ಹೋದ್ರೆ ಅರ್ಥ ನೀನು 3 ದಿನ ಅಲ್ಲ, 1 ವಾರ ಹೇಳಬೇಕು. ಆಕೆ ಸುನೀತಾ
ಮದುವೆಯಾಗಿ 32 ವರ್ಷ ಆಗಿದೆ. ಆಗಲೇ 50ನೇ ವರ್ಷ. ಅಂದ್ರೆ ಮುಟ್ಟು ನೇನ ನಿಂತು ಹೋಗ್ಬೇಕು ಇವತ್ತು ನಾಳೆ. ಎಲ್ಲ IVFಗಳು IOಗಳು ಎಲ್ಲ ಆಗಿದೆ, ಎಲ್ಲ ದೇವಸ್ಥಾನ ಸುತ್ತಿದ್ದಾಯ್ತು, ಯಾರ್ಯಾರು ಏನು ಹೇಳಿರ್ತಾರೆ ಎಲ್ಲ ಮಾಡಿದ್ದಾಯ್ತು, ಆದ್ರೆ ಸಂತಾನ ಆಗಲಿಲ್ಲ. ಒಂದು ಸತ್ಸಂಗಕ್ಕೆ ಬಂದು ಕೂತ್ಕೊಂಡು ಆಮೇಲೆ ನಮಸ್ಕಾರ ಮಾಡುವಾಗ ಬಂದು ಹೇಳಿದ್ರು, ಅಪ್ಪ ನಾನು ಹೀಗೆಲ್ಲ ಆಗೋಗಿದೆ, ಇನ್ನೇನ ಏನೋ ಇಲ್ಲಪ್ಪ, ಆದ್ರೆ ಒಂದು ಮಗುನ ದತ್ತು ತಗೊಳ್ಳೋಣ ಅಂತಿದ್ದೀವಿ, ಆಶೀರ್ವಾದ ಮಾಡಿ. ಅಪ್ಪಾಜಿ ಹೇಳಿ ಕಳ್ಸಿದ್ರೆ ಅದೆಲ್ಲ ಎತ್ತದು ಬಿಡ, ಹೋಗ್ಬೇಕು ಸುಮ್ಮನೆ ಬಿಡ, ಎಂಥದ್ರಿಗೆ ಅದೆಲ್ಲ ಯೋಚನೆ ಮಾಡಬೇಡ ಅಷ್ಟೇ ಹೇಳಿ ಕಳ್ಸಿ. ಹಾಗೆ ಹೇಳಿದ್ರೆ ಅದೇ ತಿಂಗಳು ಅವಳು ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾಳೆ. ಮತ್ತೀಗ ಕಳೆದ 2 ತಿಂಗಳಿಂದ ಗದಗಲ್ಲಿದ್ದಾಗ ಫೋನ್ ಬಂತು, ಅವಳಿಗೆ ಒಂದು ಗಂಡು ಮಗುವಾಯಿತು. 100 ಅಲ್ಲ, 1000 ಅಲ್ಲ, ಲಕ್ಷಾಂತರ ಘಟನೆಗಳು ಹೀಗೆ ನಡೀತಾರೆ. ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ಅವಳು ಯಾರು. ಆದ್ರೆ ಯಾರದ್ದೋ ಕತೆ ಕೇಳಿದ್ರೆ ನಮ್ಗೆ ಅನುಭವ ಆಗಲ್ಲ. ಇಟ್ ಈಸ್ ಓನ್ಲಿ ದ ವೇರರ್ ನೋಸ್ ವೇರ್ ದ ಶೂ ಪಿಂಚಸ್. ಅವ್ರಿಗಾದಾಗ ಮಾತ್ರವೇ ಗೊತ್ತು. ಹಾಗಾಗಿ ನಿನ್ನ ಜೀವನದಲ್ಲಿ ಒಂದು ಪ್ರಮುಖವಾದ ಸಮಸ್ಯೆ ಅವಳಿಂದ ಬಗೆಹರಿದಾಗ ಮಾತ್ರವೇ ಗೊತ್ತಾಗತ್ತೆ ಅವಳು ಯಾರು ಅಂತ ಹೇಳಿ. ಆ ಒಂದು ನಿನಗೆ ಅವಳ ಅರಿವು ಆಗ್ಬೇಕು ಅಂತಲೇ ಅಪ್ಪಾಜಿ ಹೀಗೆ ಸುತ್ತಾಡ್ತಾ ಇರೋದು ಸತ್ಸಂಗಗಳನ್ನು. ಯಾವುದೋ ಕತೆ ಕೇಳಬೇಡ, ನಿನ್ನ ಕತೆಗೆ ಒಂದು ರೂಪ ಕೊಡು. ನಿನ್ನ ಪ್ರಾಬ್ಲಮ್ ಒಂದು ಯಾವಾಗ ಜಗತ್ತೆಲ್ಲ ಕೈ ಬಿಟ್ಟು ಇನ್ನೇನು ಇಲ್ಲ ಅನ್ನುವಾಗ ಅವಳು ಬಂದು ಕೈ ಹಿಡಿದು ಎತ್ತುತ್ತಾಳಲ್ಲ, ಮಗು ಹೆದರು ಬೇಡ ನಾನು ಇದ್ದೀನಿ ಅಂತ, ಆಗ ಮಾತ್ರವೇ ಗೊತ್ತಾಗೋದು ಅವಳು ಯಾರು ಅಂತ. ನೀ ಬರೀ ಪುಸ್ತಕಗಳು ಓದಿದ್ರೆ, ಪೂಜೆ ಪುನಸ್ಕಾರ ಮಾಡ್ತಾ ಇದ್ರೆ ಗೊತ್ತಾಗಲ್ಲ. ಅದೆಲ್ಲ ಮಾಡಬೇಡ ಅಂತಲ್ಲ, ಮಾಡಬೇಕು. ಆದರೆ ನಿಜವಾಗಿ ಗೊತ್ತಾಗೋದು ಯಾವಾಗ ಅಂತ ಹೇಳಿದ್ರೆ ಪ್ರಾಣ ಹೋಗ್ತಾ ಇರುವಾಗ ಹೆದರಬೇಡ ಅಂತ ಉಳಿಸ್ತಾಳಲ್ಲ, ಆಗ ಮಾತ್ರವೇ ಗೊತ್ತಾಗೋದು ಅವಳು ಯಾರು ಅಂತ. ಹಾಗಾಗಿ ಇದು ಇಲ್ಲಿಗೆ ನಿಲ್ಬಾರ್ದು ಅಂಥೇಳಿ ಇದಕ್ಕೆ ನಾವು ಮುಖ್ಯವಾಗಿ ಆಧಾರ ತಗೊಂಡಿದ್ದು ಲಲಿತಾ ಸಹಸ್ರನಾಮವನ್ನು. ನಮ್ಮ ಪದ್ಮ ಬರ್ಬಿಟ್ಕೊಂಡು ಹೋಗ್ತಿದ್ದಾಳೆ, ಮಾತು ಜಾಸ್ತಿ ಆಯ್ತು. ಇನ್ನು 5 ನಿಮಿಷ ಅಪ್ಪ ಸ್ಟ್ರೈನ್ ಆಗತ್ತೆ. ಇವತ್ತಾನೆ ಕೊಟ್ಟೂರು ಹೋಗಿ ಅಲ್ಲೆಲ್ಲ ಬೆಳಗ್ಗೆ 6 ಗಂಟೆಗೆ ಇಲ್ಲಿ ಬಂದಿದ್ದಾರೆ, ಮತ್ತೆ ಇಲ್ಲಿ ಬೇರೆ ಸ್ಟ್ರೈನ್ ಮಾಡ್ತಾ ಇದ್ದಾರೆ. ಶ್ರೀಚಕ್ರ ನಿಲೆಯೇ. ಶ್ರೀಚಕ್ರ ಒಂದು ದೇವತಾ ಮೂರ್ತಿ ಅಲ್ಲ, ಇಡೀ ಬ್ರಹ್ಮಾಂಡದ ಶಕ್ತಿಯ ಪ್ರತೀಕ ಶ್ರೀಚಕ್ರ. ಬ್ರಹ್ಮಾಂಡದ ಶಕ್ತಿಯ ಪ್ರತೀಕ ಶ್ರೀಚಕ್ರ. ಶ್ರೀಚಕ್ರವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕಾದ್ರೆ ಕೆಲವಾರು ನಿಯಮಗಳಾಗಿದೆ. ಎಲ್ಲ ನಿಯಮಗಳಲ್ಲಿ ಇರುವೆ ಕೆಲವಾಗಿದೆ. ಆದರೆ ಆ ತಾಯಿಯನ್ನ ನಿನ್ನ ಮನೆಗೆ ಕಳಿಸ್ಬೇಕು ಅನ್ನುವ ಬೃಹತ್ ಆಕಾಂಕ್ಷೆ ಅಪ್ಪಾಜಿಗೆ ಶುರುವಾಗಿದೆ. ಯಾಕೆ ಈ ಒಂದು ಅಪೇಕ್ಷೆ ಅಪ್ಪಾಜಿಗೆ ಬಂತು ಅಂದ್ರೆ, ವಯಸ್ಸಾಗ್ತಾ ಬಂತು. ಒಂದಲ್ಲ ಒಂದು ದಿನ ಇದು ಹೋಗಲೇಬೇಕು. ಇದು ಮಣ್ಣಲ್ಲಿ ಮಣ್ಣಾಗಿ ಹೋದ್ಮೇಲೆ ನಮಗೆ 12 ಲಕ್ಷದವರೆಗೆ ಸಿಕ್ತು. ಆಮೇಲೆ ನಾವು ಲೆಕ್ಕ ಹಾಕೋದು ಬಿಟ್ಬಿಟ್ವಿ. 12 ಲಕ್ಷ ಮಕ್ಕಳಿದ್ದಾರೆ, ಪ್ರಪಂಚದ ಎಲ್ಲ ಭಾಗಗಳಿಂದ ಸೇರಿದ್ದಾರೆ. ಅದರಲ್ಲಿ 3589 ಡಾಕ್ಟರ್ಸ್ ಅಂಡ್ ಸರ್ಜನ್ಸ್ ಕೂಡ ಇದ್ದಾರೆ. ನಾವು ಹೀಗಾಗ್ಬಿಟ್ರೆ ಆಮೇಲೆ ಇದು ಹೀಗೆ ನಿಂತು ಹೋಗ್ಬಿಡತ್ತಾ? ಯಾರನ್ನ ನಾನು ಮಗಳು ಅಂತ ಕರೆದಿದ್ದೀನಿ, ಅವ್ರ ಮುಂದೆ ಅಪ್ಪ ಅಂತ ಕರೆದ್ರೆ ಏನ್ ಮಾಡ್ಬೇಕು ಅನ್ನುವ ಬೃಹದಾದಂಥ ಯೋಚನೆ ಬಂದಾಗ, ಇಲ್ಲ, ತಾಯಿಯನ್ನ ಒಂದು ಗ್ರಂಥ ರೂಪದಲ್ಲಿ ಅವಳು ಮನೆಗೆ ಕಳಿಸಿದ್ರೆ ಈ ದೇಹ ಹೋದ್ಮೇಲೆ ಅವಳು ಅಲ್ಲಿ ಸಂರಕ್ಷಣೆಯನ್ನ ಮಾಡ್ತಾ ಇರ್ತಾಳೆ ಎನ್ನುವ ಮನಸ್ಸಿನ ಪ್ರೇರಣೆ ಬಂದಾಗ, ತಾಯಿಯ ಪ್ರೇರಣೆ ಬಂದಾಗ ರಚನೆ ಮಾಡಿದ್ದೆ ಶ್ರೀಚಕ್ರ ನಿಲೆಯೇ. ಅದು ಬರೀ ಗ್ರಂಥ ಅಲ್ಲ, ಅದು ಸಾಕ್ಷಾತ್ ಅದನ್ನ ಪ್ರೇರಣೆ ಆಗಿದ್ದು ಭಾರತದಲ್ಲಿ. ಆದರೆ ಇಲ್ಲಿಯ ಬಿಡುವಿಲ್ಲದ ಸಮಯದಲ್ಲಿ ಒಂದು ಅಕ್ಷರನೂ ಆಗಲ್ಲ ಅದು. ಹಾಗಾಗಿ ಕಳೆದ ಜೂನ್ ಜುಲೈನಲ್ಲಿ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಾಗ ಅಲ್ಲಿ 2 ತಿಂಗಳಿದ್ದಾಗ ಅಲ್ಲಿ ಪ್ರಾರಂಭ ಆಯಿತು ಅದರ ರಚನೆ. ಅಲ್ಲಿ ಅದು ಮುಗಿಲಿಲ್ಲ. ಮತ್ತೆ ಆಸ್ಟ್ರೇಲಿಯಾದ ಸಿಡ್ನಿ ಮತ್ತು ಮೆಲ್ಬೋರ್ನ್ ಹೋಗಿದ್ದಾಗ ಅಲ್ಲಿ ಅದು ಮುಂದುವರಿತು, ಅಲ್ಲೂ ಮುಗಿಲಿಲ್ಲ.
ಕೊನೆಗೆ ನ್ಯೂಜಿಲೆಂಡ್ ದೇಶಕ್ಕೆ ಹೋದಾಗ ಅಲ್ಲಿ ಅದು ಮಂಗಳ ಆಯಿತು. ಆದರೆ ಅದು ಅರ್ಪಣೆಯಾಗಿದ್ದು ಹೆಮ್ಮೆಯ ನಮ್ಮ ಮೈಸೂರಿನಲ್ಲಿ ಡಿಸೆಂಬರ್ 13ನೇ ತಾರೀಕು ಗ್ರಂಥ ಬರ್ತದೆ. ಈ ಗ್ರಂಥವನ್ನ ಎಲ್ಲರಿಗೆ ಕೊಟ್ಟು ಎಲ್ಲರನ್ನ ಉದ್ಧಾರ ಮಾಡಬೇಕು ಅನ್ನೋ ಅಪೇಕ್ಷೆ ಖಂಡಿತವಾಗಿ ಇಲ್ಲ. ಆದರೆ ಯಾರಿಗೆ ನನಗೆ ಅಮ್ಮ ಬೇಕು ಅಂತಾಳೆ ಅವರ ಮನೆಗೆ ಮಾತ್ರ ಕಳಿಸುವ ಪ್ರಯತ್ನವೇ ಹೊರತು ಎಲ್ಲರ ಮನೆಗಲ್ಲ. ಯಾಕೆಂದ್ರೆ ಹಾಗಾಗಿ ಯಾಕೆ ಹೀಗಂತಿದ್ದೀರಿ ಅಪ್ಪಾಜಿ ಈಗ ಅನ್ನಿಸ್ಬೋದು. ತಾಯಿ ಏನ್ ಮಾಡ್ತಾಳೆ ಅಂದ್ರೆ ಮಗು ಆಟ ಆಡ್ತಾ ಇದ್ದಾಗ ಸುಮ್ಮನಿರ್ತಾಳೆ, ನೋಡ್ತಾ ಆಟಾಡ್ಕೋ ಅಂತ. ಆದ್ರೆ ಮಗು ಅಳ್ತಾ ಇದೆ ಅಂತ ಗೊತ್ತಾದಾಗ ಮಾತ್ರ ಹೋಗಿ ಎತ್ಕೊತಾಳೆ. ಎಲ್ಲ ಸದಾ ಮಗುನ ಎತ್ಕೊಳ್ಳಲ್ಲ, ಮಗು ಅಳುತ್ತಿದೆ ಅಂತ. ಹಾಗೆ ಯಾವ ಮಕ್ಕಳು ಅಳುತ್ತಾ ಇದ್ದಾರೆ ಅಮ್ಮ ಬೇಕು ನನಗೆ ಅಂತ ಅವ್ರ ಮನೆಗೆ ಮಾತ್ರ ಬರ್ತಾರೆ. ಮಿಕ್ಕಳದವ್ರನ್ನ ಆಟಾಡ್ಕೊ ಅಂತ ಆಟಾಡ್ತಾರೆ. 100ಕ್ಕೆ 90 ಭಾಗ ಎಲ್ಲ ಆಟಾಡೋರೇ. ಒಂದು 5% ಮಾತ್ರ ನನಗೆ ಬೇಕು ಅಂತ ಅಳುವವರಿದ್ದಾರೆ. ಅವರ ಮನೆಗೆ ಮಾತ್ರ ಕಳಿಸುವ ಮಹಾಪ್ರಯತ್ನವೇ ಈ ಶ್ರೀಚಕ್ರನಿದೆಯೇ. ಅಮ್ಮ ನನ್ನ ಮನೆಗೂ ಬಾ, ನನ್ನ ಹೃದಯಕ್ಕೂ ಬಾ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು. ಬರೀ ಮನೆಗೆ ಬಂದ್ರೆ ಮನೆ ಉದ್ಧಾರ ಆಗುತ್ತೆ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಅದರ ಈಗ ಶುರು ಮಾಡಿದ್ದೆ ಎಷ್ಟು ಜನರಿಂದ ಏನೆಲ್ಲ ಆಗೋಯ್ತು ಅನ್ನೋದು ಬರ್ತಾನೆ ಇದೆ. ಬರೀ ಮನೆಗೆ ಬಂದ್ಬಿಟ್ಟು ಮನೆ ಸೆರೆಯಾಗ್ಬಿಟ್ರೆ ಸಾಕು, ನನ್ನ ಜನ್ಮವು ಸಾರ್ಥಕವಾಗಬೇಕಲ್ಲ. ನನ್ನ ಹೃದಯಕ್ಕೆ ಬಾ, 2 ಕಡೆಗೆ ಬರಬೇಕು ಅವರು. ಒಂದು ನನ್ನ ಮನೆಗೆ ಬರಬೇಕು, ಮೊದಲು ಮನೆಗೆ ಬರಬೇಕು, ಆಮೇಲೆ ನನ್ನ ಹೃದಯಕ್ಕೆ ಬರಬೇಕು. ಹಾಗಾಗಿ ನೆಟ್ಗೆ ಕೂತ್ಕೊಂಡು ಶ್ರೀಚಕ್ರ ನಿಲಯೆಯನ್ನು ಪ್ರಾರ್ಥನೆ ಮಾಡು. ಜಗನ್ಮಾತೆಯನ್ನ ಸ್ಥಿರಾಭವ ಶ್ರೀಚಕ್ರ ನಿಲಯೇ ನಿಶ್ಚಲ ಭವ ನಿರ್ಮಲೆ ಪ್ರಸನ್ನೆ ಕಮಲೆ ದೇವಿ ಪ್ರಸನ್ನ ಹೃದಯ ಭವ ಸ್ಥಿರ ಭವ ಶ್ರೀಚಕ್ರ ನಿಲಯೇ ನಿಶ್ಚಲ ಭವ ನಿರ್ಮಲೆ ಪ್ರಸನ್ನೆ ಕಮಲೆ ದೇವಿ ಪ್ರಸನ್ನ ಹೃದಯ ಭವ. ಇನ್ನೊಂದ್ಸರಿ ಪ್ರಾರ್ಥನೆ ಮಾಡು. ಸ್ಥಿರ ಭವ ಶ್ರೀಚಕ್ರ ನಿಲಯೇ ನಿಶ್ಚಲ ಭವ ನಿರ್ಮಲೆ ಪ್ರಸನ್ನೆ ಕಮಲೆ ದೇವಿ ಪ್ರಸನ್ನ ಹೃದಯ ಭವ. ಇನ್ನೊಂದು ಬಹುಮುಖ್ಯವಾದದ್ದು ರಕ್ಷಣೆ. ಆ ರಕ್ಷಣೆಯನ್ನ ಮಾಡೋರು ಯಾರಪ್ಪ ಅಂದ್ರೆ ದುರ್ಗತಿ ನಾಶಿನಿ. ದುರ್ಗತಿಯನ್ನ ನಾಶ ಮಾಡಿ ರಕ್ಷಣೆಯನ್ನ ಮಾಡುವ ಆ ಶಕ್ತಿ, ಪರಾಶಕ್ತಿಗೆ ನಾವೇನಂತ ಕರಿತೀವಿ? ದುರ್ಗಾ. ಆ ದುರ್ಗೆಯ ಶಕ್ತಿಯನ್ನ ಹೊತ್ತಿಸಿ ಹೋಗ್ಬೇಕು ಅಂತ ಹೇಳಿ ಆ ದುರ್ಗಾ ಕವಚವನ್ನ ವಸ್ತ್ರ, ಅದೊಂದು ಬರೀ ವಸ್ತ್ರ ಅಲ್ಲ, ಬಟ್ಟೆ ಚೂರಲ್ಲ, ಗೊತ್ತಿರ್ಲಿಲ್ಲ ನಮ್ಗೆ ಅಂದ್ರೆ ಯಾರಿಗೂ ಏನು ಒಂದು ಅಣುವಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಅಣು ಅಂದ್ರೆ ಕಣ್ಣಿಗೂ ಕಾಣಲ್ಲ, ಆಟಮ್. ಆ ಆಟಮ್ ಇಂದ ಬರುವ ಶಕ್ತಿಯ ಆಟಮ್ ಬಾಂಬ್ ಪ್ರಪಂಚದ ಅರ್ಧ ಭಾಗವನ್ನು ಸುಟ್ಟಾಕುವುದು. ಯಾವುದೋ ನೀನ್ ದೊಡ್ಡ ಹಂಡೆ ಅಲ್ಲ, ಕಣ್ಣಿಗೆ ಕಾಣದೇ ಇರುವ ಒಂದು ಆಟಮ್. ಹಾಗೆ ಆ ದಿವ್ಯವಾದ ದೈವಿಕ ಶಕ್ತಿ, ಅದನ್ನು ಅಡಗಿಸುವ ಕ್ರಿಯೆ ಇದೆಯಲ್ಲ, ಅದು ಅತ್ಯಂತ ವಿಶೇಷವಾದದ್ದು. ಭಾರತೀಯರಿಗೆ ಮಾತ್ರ ಗೊತ್ತಿರ್ತಕ್ಕಂಥದ್ದು. ಅದಕ್ಕೆ ಅದನ್ನು ಕವಚದ ರೂಪದಲ್ಲಿ ನಿನಗೆ ವರ್ಧಿಸಿ ಹೋಗ್ಬೇಕು ಅಂತ ಹೇಳಿ. ಹಾಗಾಗಿ ದುರ್ಗತಿ ನಾಶಿನಿ, ಆ ದುರ್ಗೆಯನ್ನ ಸ್ಮರಣೆ ಮಾಡು. ನೆಟ್ಗೆ ಕೂತು ನಾನು ಹೇಳ್ಕೊಟ್ಟ ಮೇಲೆ ಒಂದ್ಸರಿ ಹೇಳು. ಓಂ ದುರ್ಗೆ ನಮಃ, ದುರ್ಗಾಯೈ ನಮಃ. ನನ್ನೊಟ್ಟಿಗೆ 5 ಸರಿ ಹೇಳು. ಓಂ ದುರ್ಗೆ ನಮಃ, ದುರ್ಗಾಯೈ ನಮಃ. ಓಂ ದುರ್ಗೆ ನಮಃ, ಓಂ ದುರ್ಗಾ
ಓಂ ದುರ್ಗೆ ನಮಃ. ಓಂ ದುರ್ಗಾಯೇ ನಮಃ. 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 ಅತ್ಯಂತ ಶ್ರೇಷ್ಠವಾದಂತಹ ಶಕ್ತಿ ತುಂಬಿರುವ ಮಂತ್ರ ಯಾವುದಪ್ಪ ನೀನು ದಿನ ಹೇಳಬೇಕಾತು ಅಂದ್ರೆ ಓಂ ಹ್ರೀಂ ಪರಾಶಕ್ತಿ ನಮಃ. ಅದೇನು ಅಂತ ನಾನು ಹೇಳಲ್ಲ, ಈಗಾಗಲೇ ಬಹಳಷ್ಟು ಸಮಯ ಆಗೋಗಿದೆ. ನೆಟ್ಗೆ ಕೂತ್ಕೊಂಡು 27 ಸರಿ ಹೇಳು. ಓಂ ಹ್ರೀಂ ಪರಾಶಕ್ತಿ ನಮಃ. 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 ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಯ ನಾರಾಯಣಿ ನಮೋಸ್ತುತೆ. ಯಾಕೆ ಅರ್ಜೆಂಟಾಗಿ ದಾವಣಗೆರೆಗೆ ಬಂದಿದ್ದು, ಇವತ್ತು ಮಧ್ಯದಲ್ಲಿ ಯಾಕೆ ಕೊಟ್ಟೂರು ಬಂದಿದ್ದು ಅಂದರೆ, ಈ ವರ್ಷ ಶ್ರೀಚಕ್ರ ನಿಲೆಯ ವರ್ಷ. ಯಾವ ದೇಶಕ್ಕೂ ಹೋಗಬಾರದು ಅಂತ ತೀರ್ಮಾನ ಮಾಡಿದ್ರೆ ಅದರ ಅನಿವಾರ್ಯತೆಗಳಾಗಿ ಹೋಗಲೇಬೇಕಾದಂಥದ್ದು ಇದ್ದಿರೋದ್ರಿಂದ ಅಷ್ಟರ ಒಳಗಡೆ ಕೆಲವನ್ನಾರು ಮಾಡಬೇಕು ಅಂತ ಕಳೆದ 25 ದಿನದಿದೆ ಅನಿಸುತ್ತೆ. ಕಲಬುರಗಿ, ಕಾರಟಗಿ, ಕೊಪ್ಪಳ, ಅಲ್ಲಿಂದ ಬಂದು ಮಂಗಳೂರು, ಯಾಕೆಂದ್ರೆ ಎಲ್ಲೆಲ್ಲಿ ಸೆಕೆಗೆ ಅಲ್ಲೇ ಹುಡಿಕೊಂಡು ಹೋಗಿದ್ದು. ಮಂಗಳೂರು, ಧರ್ಮಸ್ಥಳ ಎಲ್ಲ ಮುಗಿಸಿ ಈಗ ದಾವಣಗೆರೆ. ಇದು ಒಂದು ಯಾಕೆಂದ್ರೆ ಇವತ್ತಾಗಲೇ ತಾರೀಕು 13ನೇ ಕರೆಕ್ಟಾಗಿ ಇನ್ನೊಂದು ವಾರನೂ ಇಲ್ಲ. 13ನೇ ತಾರೀಕು ದುರ್ಗಾ ಸಂಸ್ಥಾನದಲ್ಲಿ ಭಾಗ್ಯಮ್ಮ ಮಹಾಮಾತೆ ಭಾಗ್ಯಮ್ಮ ಲಕ್ಷ್ಮಿಯವರ ಪುಣ್ಯ ದಿನ. ಅವತ್ತು 250 ಪ್ರಾರಂಭದಿಂದ ಶುರು ಮಾಡ್ಕೊಂಡು ನನ್ನ ಮಾನಸ ಪುತ್ರಿಯರನ್ನು ಆಯ್ಕೆ ಮಾಡಿಕೊಂಡು ಅವರಿಂದ ಶುರು ಮಾಡಿ ಅದು ಮುಂದೆ 2.5 ವರ್ಷದಲ್ಲಿ 10,000 ಆ ಥರದವ್ರು ಆಗಬೇಕು ಅಂತಕ್ಕಂಥದ್ದು ಅಪೇಕ್ಷೆ ತಾಯಿದು. ಅದಾದ ತಕ್ಷಣ ಮೇ 18 ಸಿಂಗಾಪುರ್ಗೆ ಹೋಗಬೇಕು. ಸಿಂಗಾಪುರ್ನಲ್ಲಿ ಮೇ 23 ಇದೇ ತಿಂಗಳು 23 ಲಕ್ಷ್ಮೀ ಹೃದಯ ರಹಸ್ಯ ಯಜ್ಞ ಇದೆ. ಅಲ್ಲಿಂದ ಮುಂದಕ್ಕೆ ಹಾಗಿಂದ ಹಾಗೆಯ ಆಸ್ಟ್ರೇಲಿಯಾಕ್ಕೆ ಹೋಗಬೇಕು. ಅಲ್ಲಿ ಪರ್ತಲ್ಲಿ
ಮೇ 31ನೇ ತಾರೀಕು ಯಜ್ಞ ಇದೆ. ಅಲ್ಲಿಂದ ಮತ್ತೆ ಮಲೇಷಿಯಾಕ್ಕೆ ಬರಬೇಕು. ಮಲೇಷಿಯಾದಿಂದ ಮತ್ತೆ ವಾಪಸ್ಸು ಭಾರತಕ್ಕೆ ಬಂದ ಮೇಲೆ ನಿಮ್ಮೆಲ್ಲರ ಪರವಾಗಿ ಅಪ್ಪಾಜಿ ಚಾರ್ಧಾಮ್ ಯಾತ್ರೆಗೆ ಹೋಗಿ ಬರಬೇಕು ಅಂತ ಅಪೇಕ್ಷೆ ಇದೆ. ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್, ಬದ್ರಿನಾಥ್, ಮಿಕ್ಕಿದೆಲ್ಲ ಅಲ್ಲೇ ಸಿಗುತ್ತೆ. ಅಲ್ಲಿಂದ ಹೋಗಿ ಬಂದ ನಂತರ 1 ವಾರ ಸುಧಾರಿಸ್ಕೊಂಡ ನಂತರ ಮತ್ತೆ ನಿಮ್ಮೆಲ್ಲರ ಪರವಾಗಿ ಶಿವನ ದರ್ಶನಕ್ಕಾಗಿ ಕೈಲಾಸ ಮಾನಸರೋವರ ಯಾತ್ರೆಯನ್ನು ಮುಗಿಸ್ಬರ್ಬೇಕು. ಅಲ್ಲಿಂದ ಬಂದ ತಕ್ಷಣ ಆಗಸ್ಟ್ನಲ್ಲಿ ಇಂಗ್ಲೆಂಡ್ಗೆ ಹೋಗಬೇಕು. ಆಗಸ್ಟ್ 8ನೇ ತಾರೀಕು ಇಂಗ್ಲೆಂಡಿನಲ್ಲಿ ಲಕ್ಷ್ಮೀ ಹೃದಯ ರಹಸ್ಯ ಯಜ್ಞ ಇದೆ. ಅಲ್ಲಿವರೆಗೆ ಮಾತ್ರ ನಿಲ್ಲಿಸಿರೋದು, ಏನೂ ಹೇಳಿಲ್ಲ. ಹಾಗಾಗಿ ಇಲ್ಲಿರುವವರೆಗೆ ಎಷ್ಟು ಸರಿ ನಿನ್ನನ್ನು ಭೇಟಿ ಮಾಡ್ಬೋದು, ಯಾವಾಗ ತಾಯಿನ ನಿನ್ನ ಮನೆಗೆ ಕಳಿಸ್ಬೋದು, ನನ್ನಿಂದಾಗಿ ದೂರ ಆಗಬಾರ್ದು, ಅದು ನನ್ನ ಅಪೇಕ್ಷೆ. ಹಾಗಾಗಿ ಈ ಬಿಸಿಲಲ್ಲಿ, ಈ ವಯಸ್ಸಲ್ಲಿ ಯಾಕೆ ಸುತ್ತಾ ಇರೋದಂತ ಅಷ್ಟೇ. ನಾನು ಈ ಮಾತಾಡಿದ್ರೆ ತುಂಬ ಜನ ಬೇಜಾರಾಗತ್ತೆ, ಅದರ ಸತ್ಯ ಹೋಗು. ಈ ದೇಹ ಹೋದ ಮೇಲೆ ಮಗಳೇ ಅಂತ ನಿನಗೆ ನಾನು ಗ್ರಂಥ ಕೊಡೋಕ್ಕಾಗಲ್ವಲ್ಲ, ಅದು ಬದುಕಿರುವಾಗಲೇ ಕಸುವ ಸುಖ ನಿನಗೆ ಕಲ್ಪಿಸ್ಬಿಟ್ಟು ನೀನು ನೆಮ್ಮದಿಯಾಗಿದೆ ಅಂದರೆ ನಾವು ಮಾಡೋಕೆ ಸರಾಗಾಗುತ್ತೆ ಅನ್ನುವ ಆ ಒಂದು ಉದ್ದೇಶದಿಂದ ಎಲ್ಲ ಕಡೆ ಹಾಗೆ ಸುತ್ತಾ ಇರೋದು. ಅದು ತಾಯಿಯ ಜಗನ್ಮಾತೆ. ಇಷ್ಟೆಲ್ಲದರ ನಡುವೆ ನಾವು ನಮಗೆ ಭಾರತೀಯರಿಗೆ ನಮಗೆ ಎಲ್ಲವೂ ತಾಯಿಯ ರೂಪವೇ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅಂತಲೇ ನಾವು ಪ್ರಾರಂಭ ಮಾಡೋದು. ನಮಸ್ತಸ್ಯೈ 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 ನಮೋ ನಮಃ ಅಂತೇಳಿ. ನಮ್ಮ ಈ 12 ಲಕ್ಷದಲ್ಲಿ ನಾನು ಯಾವಾಗಲೂ ಮಗಳೇ ಮಗಳೇ ಅಂತಿರ್ತೀನಿ. ಗಂಡಸರು ಇದ್ದಾರೆ, ಅವ್ರು ಕೇಳಿದ್ರು ನಮ್ಮ ವಂಶರಿಗೆ ಮಗನೇ ಅಂತ ಮಾತ್ರ ಕರೀಲಿಲ್ಲ, ಅದೇ ಮಗಳೇ ಅಂತ ಕರಿತೀರಲ್ಲ ಅಪ್ಪಾಜಿ. ಅದಕ್ಕೆ ನಾನು ಹೇಳಿದೆ, ನೋಡು ನೀನು ಯಾವುದೇ ಕಾರಣಕ್ಕೂ ನನ್ನ ಮಗ ಆಗಕ್ಕಾಗಲ್ಲ, ನೀನು ನನ್ನ ಒಳ್ಳೆ ಅಳಿಯ ಆಗಬಹುದು ಅಂತ. ಯಾಕೆ ಹೇಳ್ತಿದ್ದೀನಿ ಅಂದರೆ ನಮಗೆಲ್ಲವೂ ತಾಯಿಯ ರೂಪದಲ್ಲಿ. ಎಲ್ಲ ನದಿಗಳಿಗೂ ನಾವು ಎಲ್ಲಕ್ಕೂ ನಾವು ತಾಯಿಯೇ ಗುರುತಿರ್ತೀವಿ. ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ ಎಲ್ಲ ತಾಯಿ. ಆದರೆ ಎಲ್ಲಕ್ಕಿಂತ ಬಹುಮುಖ್ಯವಾದ ನಮ್ಮ ತಾಯಿನ ಯಾವತ್ತೂ ಮರೆಯಬಾರದು. ಅವಳು ಯಾರು? ನನ್ನ ಭಾರತ ಮಾತೆ. ಭಾರತ ನಮಗೆ ಒಂದು ರಾಷ್ಟ್ರ ಅಲ್ಲ, ಅದು ನಮ್ಮ ತಾಯಿ. ಇಡೀ ಜಗತ್ತಿಗೆ ಕಂಠಘೋಷವಾಗಿ ಗರ್ಜನೆ ಮಾಡಿ ಈಶಾವಾಸ್ಯಮಿದಂ ಸರ್ವಂ ವಸುದೈವ ಕುಟುಂಬಂ ಅಂತ ಗರ್ಜನೆ ಮಾಡಿ ಘೋಷಣೆ ಮಾಡಿದಂಥ ವಿವೇಕಾನಂದರು ಅಮೇರಿಕಾದಿಂದ ಮೊದಲೊಂದ್ಸರಿ ಬಂದಾಗ ಭಾರತಕ್ಕೆ ಮಾಡಿದ್ದೇನು, ಹಡಗನ್ನ ಇಳಿದ ತಕ್ಷಣ ಅವರು ಮಾಡಿದ ಕೆಲಸ ಒಂದೇ ಒಂದು, ಹೋಗಿ ಒಂದು ಬಗಸೆ ಮಣ್ಣನ್ನು ತಗೊಂಡು ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ತಮ್ಮ ತಲೆ ಮೇಲೆ ಹಾಕೋತಾರೆ. ಹೆತ್ತ ತಾಯಿ ಮತ್ತು ನಾನು ಹುಟ್ಟಿದ ನಾಡು, ಇದಕ್ಕೆ ಯಾವುದು ಸಾಟಿನೇ ಇಲ್ಲ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತೇಳಿ. ಹಾಗಾಗಿ ನೆಟ್ಟಿಗೆ ಕೂತ್ಕೊಂಡು ನನ್ನ ತಾಯಿಯ ಭಾರತ ಮಾತೆಯನ್ನು ಸ್ಮರಣೆ ಮಾಡು. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಬನ್ನಿ ಬನ್ನಿ ಈ ಕಡೆ ಆರಾಮ್
ಯಾರು ಬಿಡಬೇಡಿ, ಯಾರು ಬರಬೇಡಿ ಅಣ್ಣ. ಬ್ಲೂಟೂತ್ ವರ್ಕ್ ಆಗಲ್ಲ, ನೀವು ನಿಂತ್ಕೊಂಡ್ರೆ ಯಾರು ನಿಲ್ಬೇಡಿ. ಬ್ಲೂಟೂತ್ ವರ್ಕ್ ಆಗಲ್ಲ. ದಾರಿ ಬಿಡಿ ಅಂತ ಮಾತಾಡ್ಬಾರ್ದು. ಮಕ್ಕಳೇ ಕವರ್ ಯಾರು ಬರಬೇಡಿ. ಬ್ಲೂಟೂತ್ ಸಿಗ್ನಲ್ ವರ್ಕ್ ಆಗಲ್ರಿ. ಎಲ್ಲಿ ಇದು ಎಲ್ಲ ಕೂತ್ಕೊಳ್ಳಿ. ನಡೀರಲ್ಲ, ನಡಿ ಎಲ್ಲ ನಡೀರಿ, ನಡೀರಮ್ಮ, ಕೂತ್ಕೊಳ್ಳಿ, ನಡೀರಲ್ಲ, ಕೂತ್ಕೊಳ್ಳಿ, ನಿಲ್ಬೇಡಿ, ಕೂತ್ಕೊಳ್ಳಿ ಅಮ್ಮ. ಕೈಯಲ್ಲಿ ಮುಟ್ಟಬೇಡಿ. ಫ್ಯಾನ್ ಹಾಕಿ ಆನ್ ಮಾಡಪ್ಪ ಅದು.
ಈ ಕಡೆ ಕೊಡು. साय विद्महे महाशक्तिनेत्राय धीमहि तन्नो श्रीमाता अप्पाजि प्रचोदयात्। सुवर्णवृष्टिं कुरु मे गृहे श्री सुधान्यवृद्धिं कुरु मे गृहे श्री कल्याणवृद्धिं कुरु मे गृहे श्री विभूतिवृद्धिं कुरु मे गृहे श्री सुवर्णवृष्टिं कुरु मे गृहे श्री सुधान्यवृद्धिं कुरु मे गृहे श्री कल्याणवृद्धिं कुरु मे गृहे श्री विभूतिवृद्धिं कुरु मे गृहे श्री अम्मा सुवर्णवृष्टिं कुरु मे गृहे श्री सुधान्यवृद्धिं कुरु मे गृहे श्री कल्याणवृद्धिं कुरु मे गृहे श्री विभूतिवृद्धिं कुरु मे गृहे श्री लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु समस्त सन्मङ्गलानि भवन्तु ॐ शान्ति शान्ति शान्तिः हरि ॐ तत्सत् सर्वं श्री जगदम्बार्पणमस्तु सर्वं श्री गुरुचरणार्पणमस्तु। दुर्गा संस्थानಕ್ಕೆ जयवागली जयवागली दुर्गा संस्थाನಕ್ಕೆ जयवागली जयवागली दुर्गा संस्थाನಕ್ಕೆ जयवागली जयवागली ಶ್ರೀಮಾತಾ ಅಪ್ಪಾಜಿರವರಿಗೆ जयवागली जयवागली ಶ್ರೀಮಾತಾ ಅಪ್ಪಾಜಿರವರಿಗೆ जयवागली जयवागली ಶ್ರೀಮಾತಾ ಅಪ್ಪಾಜಿರವರಿಗೆ जयवागली जयवागली ಜೈ ಶ್ರೀಮಾತಾ ಜೈ ಶ್ರೀ ಸ್ವಸ್ತಿಸ್ತು ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಪೂರ್ಣ ಆಶೀರ್ವಾದಗಳು ಯಾವಾಗಲೂ ನಗನಗುತ್ತಾ ಜೈ ಶ್ರೀಮಾತಾ ಜೈ ಜೈ ಶ್ರೀ ಮಾತಾ. ಜೈ ಶ್ರೀಮಾತಾ ಜೈ ಜೈ ಶ್ರೀ ಮಾತಾ. ಜೈ ಶ್ರೀಮಾತಾ. ಜೈ ಜೈ ಶ್ರೀ ಮಾತಾ. ಈ ಕಡೆ ನೋಡಿ. ಜೈ ಶ್ರೀ ಅಪ್ಪ ಇಲ್ಲಿ ಎಂಟ್ರಿ ಮಾಡ್ಕೋ. ಯಾರ್ಯಾರು ನನ್ನ ಮಗಳದು